सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ನಮ್ಮನ್ನ ಯಾವುದು ಕಷ್ಟ ಸುಖಗಳಿಗೆ, ನೋವು ನಲಿವುಗಳಿಗೆ, ಮಾನಾಪಮಾನಗಳಿಗೆ ಬಂಧಿಸಿ ತೊಂದರೆಯನ್ನು ಉಂಟು ಮಾಡ್ತಾ ಇದೆಯೋ, ಕಷ್ಟವನ್ನು ಉಂಟು ಮಾಡ್ತಾ ಇದೆಯೋ, ಆ ಎಲ್ಲವನ್ನ ಜಗಜ್ಜನನಿ ನಿವಾರಣೆ ಮಾಡಿಬಿಡ್ತಾಳೆ ಅನ್ನುವುದನ್ನ ನಿರ್ವಾಣ ಸುಖ ದಾಯಿನಿ ಅನ್ನುವಲ್ಲಿ ನಾವು ನೋಡ್ಕೊಂಡ್ವಿ. ಯಾವುದಾದ್ರೂ ಒಂದು ಆವರಣಗಳಿದ್ದರೆ, ಆವರಣಗಳೇ ನಮ್ಮನ್ನ ಕಷ್ಟ ಅಂದ್ರೆ ಈ ದ್ವಂದ್ವಗಳಿಗೆ, ಸುಖ ದುಃಖ ಎನ್ನುವ ದ್ವಂದ್ವಕ್ಕೆ, ಮಾನಾಪಮಾನ ಎನ್ನುವ ದ್ವಂದ್ವಗಳಿಗೆ ಒಳಗು ಮಾಡೋದೇ ಆವರಣ. ಆ ಎಲ್ಲ ಆವರಣಗಳನ್ನ ದೇವಿ ನಿವಾರಣೆ ಮಾಡಿ ನಿರ್ವಾಣ ಸುಖದಾಯಿನಿ ಆಗ್ತಾಳೆ ಅನ್ನುವುದನ್ನ ನೋಡಿದ್ವಿ. ಹಾಗೆ ನಿತ್ಯ ಷೋಡಶಿಕಾ ರೂಪ, ನಿತ್ಯ ಎಂಬುದಾಗಿ ಬೇರೆ, ಷೋಡಶಿಕಾ ರೂಪ ಎಂಬುದಾಗಿ ಬೇರೆ. ಹಾಗೆ ನಿತ್ಯ ಷೋಡಶಿಕಾ ರೂಪ ಎನ್ನುವುದಾಗಿ ನಾವು ನೋಡಿದ್ವಿ. 16 ದಿನಗಳಲ್ಲಿ 16 ವಿಧವಾದಂತಹ ಕಲೆಗಳಿಂದ ಕೂಡಿ ತಾಯಿ ಯಾವ ರೀತಿಯಲ್ಲಿ ನಿತ್ಯವಾಗಿದ್ದುಕೊಂಡು ಲೋಕವನ್ನು ಸಂರಕ್ಷಣೆ ಮಾಡ್ತಾಳೆ ಅನ್ನುವ ಧರ್ಮವನ್ನ 16 ದಿನಗಳಲ್ಲಿ ತಾಯಿನೇ ಕಾಮೇಶ್ವರಿಯಾಗಿ, ಮಹಾತ್ರಿಪುರ ಸುಂದರಿಯಾಗಿ, ಭಗೇಶ್, ಎಲ್ಲ ರೀತಿಯ ಮಹಾವಜ್ರೇಶ್ವರಿ ಈ ಎಲ್ಲ ರೂಪಗಳಲ್ಲಿದ್ದುಕೊಂಡು ಲೋಕವನ್ನ ಕಾಪಿಡ್ತಾ ಇರುವುದನ್ನ ಭಾವಿಸಿದ್ವಿ. ಹೀಗೆ ತಾಯಿ ವಿವಿಧ ರೂಪದಲ್ಲಿ ಇದ್ದಾಳೆ. ವಿವಿಧ ರೂಪ ಆಗುವುದಕ್ಕೆ ಅನೇಕ ಆವರಣಗಳನ್ನ ಹಾಕೊಂಡಿದ್ದಾಳೆ ಅನ್ನೋದನ್ನ ನೋಡಿದ್ವಿ. ಅದೇ ತಾಯಿ ಈಗ ಶ್ರೀಕಂಠ ಅರ್ಧ ಶರೀರಿಣಿ ಅಂದ್ರೆ ಅವಳು ಈಗ ಯಾವುದೇ ವಿಧವಾದ ಭೇದಗಳಿಲ್ಲದ ಸ್ಥಿತಿಯಲ್ಲಿ ನಮಗೆ ತನ್ನನ್ನು ತಾನು ತೋರಿಸ್ಕೊಳ್ತಾ ಇದ್ದಾಳೆ. ಯಾರು ಇಷ್ಟೆಲ್ಲ ಆವರಣಗಳನ್ನ ಹಾಕೊಂಡು ಬಂದಿದ್ಲೋ ಅದೇ ತಾಯಿ ಏನಾಗಿದ್ದಾಳೆ ಈಗ, ಪರಮಾತ್ಮ ಅಂತ ಒಂದು ವಸ್ತು ಇದ್ರೆ ಆ ಪರಮಾತ್ಮ ಎಂಬ ವಸ್ತುವಿನ ಒಂದು ಅರ್ಧ ಭಾಗವಾಗಿ, ಅರ್ಧ ಸ್ವರೂಪವಾಗಿ ಆಕೆ ಇದ್ದಾಳೆ. ಇದನ್ನ ನಾವು ಬಹಳ ಹಿಂದೆ ಹೇಳಿಕೊಂಡಿದ್ದೇವೆ, ಅನೇಕ ಬಾರಿ ಮಧ್ಯದಲ್ಲಿ ಪ್ರಸ್ತಾಪ ಮಾಡಿಕೊಂಡಿದ್ದೇವೆ. ಏನಪ್ಪಾ ಅಂದ್ರೆ, ಯಾರಾದರೂ ಮನೆಯಿಂದ ಹೊರಗೆ ಹೊರಡ್ತಾರೆ ಅಂದ್ರೆ ಹೋಗುವಾಗ ಅವರನ್ನ ನಾವು ಬೀಳ್ಕೊಡುವಾಗ ನಮ್ಗೆ ಇಷ್ಟ ಇದ್ದು ಬೀಳ್ಕೊಡ್ತೀವೋ, ಇಷ್ಟ ಇಲ್ಲದೆ ಬೀಳ್ಕೊಡ್ತೀವೋ. ಅಂದ್ರೆ ಅವರು ಹೋಗೋ ಕೆಲಸದಲ್ಲಿ ತೊಂದರೆಯಾಗುತ್ತೆ, ಅಡಚಣೆಯಾಗುತ್ತೆ, ಅಥವಾ ಅವ್ರು ಹೋಗೋದು ಬೇಡ, ಇನ್ನೂ 4 ದಿನ ಇರಲಿ, ಪ್ರೀತಿ ವಿಶ್ವಾಸಗಳ ಬಂಧ ಏನೇನೋ ನಮ್ಮ ಮನಸ್ಸಲ್ಲಿ ಇರ್ಬೋದು. ಅಯ್ಯೋ ಮಠ ಮಧ್ಯಾಹ್ನದಲ್ಲಿ ಹೋಗ್ತಾ ಇದ್ದಾರೆ. ಕೆಲವು ಮನೆಗಳಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಅದು ಅಪಶಕುನ ಅಂತ, ಅಂದ್ರೆ ಏನೋ ತೊಂದರೆ ಆಗುತ್ತೆ ಅಂತ. ಅಂದ್ರೆ ಪ್ರಯಾಣದಲ್ಲಿ ಏನೋ ಅಡಚಣೆ ಬರುತ್ತೆ. ಹಾಗೆ ಹೋಗುವಾಗ ಈ ರೀತಿ ಏನೇನೋ ಮಾತುಗಳಿದೆಯಲ್ಲ, ಆ ರೀತಿಯಾದ ಮಾತುಗಳನ್ನ ಆಡದೆ ಅವರು ಹೋಗುವಾಗ ಅಯ್ಯೋ ನಮ್ಮ ಅಭಿಪ್ರಾಯ ಏನು, ದಾರಿನಲ್ಲಿ ಇದು 11:30 12 ಗಂಟೆಗೆ ಮನೆ ಬಿಟ್ಟಿದ್ದಾರೆ ಅನ್ಕೊಳ್ಳಿ, ಈ ಕಡೆ ಊಟದ ಸಮಯ ಅಲ್ಲ, ಆ ಕಡೆ ಮುಟ್ಟೋ ಜಾಗ ಊಟದ ಸಮಯ ಅಲ್ಲ. ಅಂಥ ಒಂದು ಇಕ್ಕಟ್ಟಲ್ಲಿ ನಮ್ಗೇನ್ ಅನ್ಸುತ್ತೆ, ಅಯ್ಯೋ ಇಷ್ಟೊತ್ತೇ ಇದ್ರು, ಇನ್ನೊಂದು ಗಂಟೆ ಇದ್ದು ಊಟ ಮಾಡ್ಕೊಂಡು ಅನ್ಸುತ್ತೆ. ಆದ್ರೆ ಆ ರೀತಿಯಾಗಿ ಅನ್ನಿಸಿದ ಭಾವನೆಗಳನ್ನ ಆಡದೆ ನಾವು ಏನಪ್ಪ ಮಾಡ್ಬೇಕು, ಹೊರಡೋರವರನ್ನ ಹೊರಡ್ತೀವಿ ಅಂತ ಅವ್ರು ಸಂಕಲ್ಪ ಮಾಡ್ಕೊಂಡಿದ್ದಾಗ ಅಡೆ ಹಾಕದೆ, ಅಡ್ಡಪಡಿಸದೆ ದುರ್ಗಾ 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 ಎಂಬುದಾಗಿ 3 ಬಾರಿ ಹೇಳಿ ಬೀಳ್ಕೊಡ್ಬೇಕು ಅನ್ನುವುದನ್ನ ನಾವು ಬಹಳ ಹಿಂದೆ ನೋಡ್ಕೊಂಡಿದ್ವಿ. ಮಧ್ಯದಲ್ಲಿ ಅದರ ಪ್ರಸ್ತಾಪ ಮಾಡ್ಕೊಂಡಿದೀವಿ. ಯಾಕೆ ಈ ಶ್ರೀಕಂಠಾರ್ಧ ಶರೀರಿಣಿ ಅನ್ನುವಂತೆ ತಾಯಿ ಯಾವ ದೇವರನ್ನ ನಾವು 3 ರೂಪದಲ್ಲಿ ಭಾವಿಸಿದ್ದೇವೆ, ಬ್ರಹ್ಮ ವಿಷ್ಣು ಶಿವ ಎಂಬುದಾಗಿ, ಆ 3ರಲ್ಲಿ ತಾಯಿ ತಾನು ಸೆಪರೇಟ್ ಇಲ್ಲ. ಗಮನಿಸಿ ನೋಡಿ, ಬ್ರಹ್ಮನಿಗೆ ನಾಲಿಗೆಯಲ್ಲಿ ಕುಳಿತುಕೊಂಡಿದ್ದಾಳೆ, ವಿಷ್ಣುವಿಗೆ ಹೃದಯದಲ್ಲಿ ಕುಳಿತುಕೊಂಡಿದ್ದಾಳೆ, ಶಿವನಿಗೆ ಅರ್ಧ ಶರೀರ ರೂಪದಲ್ಲಿ ಇದ್ದಾಳೆ. ಆದ್ರಿಂದ ನಾವು ದುರ್ಗಾ ಎಂಬುದಾಗಿ, ದುರ್ಗಾ ಅಂದ್ರೆ ಏನು ಅದನ್ನ ನೋಡಿದ್ದೇವೆ. ದುರ್ಗಮಗಳನ್ನ ಪರಿಹರಿಸೋದು, ಜಟಿಲತೆಗಳು ಏನಿದೆ ಅವುಗಳನ್ನ ನಿವಾರಣೆ ಮಾಡೋದು, ಯಾವ ವಿಧವಾದಂಥ ಅಡಚಣೆಗಳು ವಿಘ್ನಗಳು ಉಂಟು ಮಾಡುವಂಥ ದುಷ್ಟಶಕ್ತಿಗಳಿದೆ ಅದನ್ನ ನಿವಾರಣೆ ಮಾಡೋದು. ಆದ್ರಿಂದ ನಾವು 3 ಬಾರಿ ದುರ್ಗಾ ಎಂಬುದಾಗಿ ಹೇಳಿದಾಗ
ಬ್ರಹ್ಮನ ನಾಲಿಗೆಯಲ್ಲಿ ಕುಳಿತಿರುವ ಸರಸ್ವತಿ ಯಾವುದಾದರೂ ವಿಧವಾದ ಅಡಚಣೆ ಉಂಟಾಗುವಂತೆ ನಾವು ಆಡೋ ಮಾತು, ಯಾರೋ ಆಡಿದ ಮಾತು ಮಾಡೋದಾದ್ರೆ ನಾಲಿಗೆಯಲ್ಲೇ ಅದನ್ನ ಅವಳು ತಡೆದು ಬಿಡುತ್ತಾಳೆ, ದುರ್ಗಾ ಎಂಬುದಾಗಿ ಮೊದಲ ಬಾರಿಗೆ ಹೇಳಿದರೆ. ಇನ್ನು ಎರಡನೇ ಬಾರಿಗೆ ನಾವು ದುರ್ಗಾ ಅಕಸ್ಮಾತ್ ಬಂದು ಬಿಡ್ತು ಅಂದ್ಕೊಳ್ಳಿ, ತಾಯಿ ಯಾವುದೋ ಬೇರೆ ಒಂದು ಭಾವದಲ್ಲಿದ್ಲು, ಅವಳು ಅದನ್ನ ಗಮನಿಸ್ಲಿಲ್ಲ, ಅವಳ ಭಾವ ಇನ್ನೇನೋ ಆಗಿತ್ತು ಅಂತ ಇಟ್ಕೊಳ್ಳೋಣ. ಅದು ಜಾರಿ ಮುಂದೆ ಬಂದ್ರೆ ಈ ಯಾವ ತಾಯಿ ಹೃದಯದಲ್ಲಿದ್ದುಕೊಂಡು ಹೃದಯದಲ್ಲಿ ಆ ಭಾವನೆ ಉತ್ಪನ್ನ ಆಗ್ಬೇಕಲ್ಲ, ಅಂದ್ರೆ ಇವ್ರಿಗೇನೋ ಕೆಡಕುಂಟು ಮಾಡಬೇಕು ಅನ್ನುವಂಥ ಒಂದು ಭಾವನೆ ಉತ್ಪನ್ನ ಆಗಬೇಕಲ್ಲ, ಆ ಭಾವನೆ ಉತ್ಪನ್ನ ಆಗದಂತೆ ಹೃದಯದಲ್ಲೇ ಕುಳಿತು ಆ ಎರಡನೆಯದಾಗಿ ತಾಯಿ ತಡೀತಾಳೆ. ಇನ್ನು ಶಿವ ಅಕಸ್ಮಾತ್ ಎರಡನೇದು ತಪ್ಪೋಯ್ತು, ಜಾರಿ ಬಿಡ್ತು, ಆಗ ಮೂರನೆಯದಾಗಿ ನಾವು ದುರ್ಗಾ ಅಂದಾಗ ಶಿವ ತಾನು ಯಾವ ತ್ರಿಶೂಲವನ್ನ ತಗೊಂಡು ಹೊರಟಿರ್ತಾನೆ, ತಾನು ಇದು ಮಾಡಬೇಕು ಅಂತ, ಇಲ್ಲೇ ಎಡಗಡೆಯಲ್ಲಿ ಕೂತ ತಾಯಿ ಶಿವನ ಕೈಯನ್ನ ಹಿಡಿತಾಳೆ. ಈ ಒಂದು ಭಾವದಿಂದ, ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಹೇಳುತ್ತಾ ಇರೋದೇನು, ಎಲ್ಲೂ ತಾಯಿ ಬ್ರಹ್ಮನಾಗಲಿ ವಿಷ್ಣುವಾಗಲಿ ಶಿವನಾಗಲಿ ಪರಮಾತ್ಮನಿಂದ ಬೇರೆಯಾಗಿರದೆ ನಮ್ಮ ಸಂರಕ್ಷಕಳಾಗಿ ಸದಾ ಕಾಲ ಇದ್ದಾಳೆ. ಆ ತತ್ವವನ್ನ ನೆನಪು ಮಾಡಿಕೊಡ್ತಾ ಇರೋದಷ್ಟೇ. ಆದ್ರಿಂದ ಯಾರನ್ನೇ ಬೀಳ್ಕೊಡ್ಬೇಕಾದಾಗ್ಲೂ ಕೂಡ 3 ಬಾರಿ ವ್ಯಕ್ತವಾಗಿ ಎಲ್ಲರಿಗೂ ಕೇಳಿಸೋ ಹಾಗೆ ಹೇಳಬೇಕು ಅಂತಲ್ಲ, ಮನಸ್ಸಿನಲ್ಲಿ 3 ಬಾರಿ ದುರ್ಗಾ 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 ಎಂಬುದಾಗಿ ಹೇಳಿದರೆ ಅವರಿಗೆ ಒದಗುವ ಎಲ್ಲ ರೀತಿಯ, ಅಂದ್ರೆ ಮಾನಸಿಕ, ವಾಚಿಕ, ಕಾಯಿಕ, ರುದ್ರ ತ್ರಿಶೂಲ ಹಿಡಿದಿದ್ದಾನೆ, ಹಾಗೆ ಕಾಯಿಕ, ಹೃದಯದಲ್ಲಿ ಬರುವ ಭಾವನೆ ಮಾನಸಿಕ, ಬಾಯಲ್ಲಿ ಬರುವ ಮಾತು ವಾಚಿಕ, ಹಾಗೆ ವಾಚಿಕ, ಮಾನಸಿಕ, ಕಾಯಿಕ ಎಲ್ಲ ವಿಧವಾದ ವಿಘ್ನಗಳನ್ನ, ತೊಂದರೆಗಳನ್ನ, ವಿಪತ್ತುಗಳನ್ನ, ಆಪತ್ತುಗಳನ್ನ ಆ ತಾಯಿಗೆ ನಿವಾರಣೆ ಮಾಡುವ ಸಾಮರ್ಥ್ಯ ಇದೆ. ಆದ್ರಿಂದ ಅದನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂತ, ಸುಮ್ಮನೆ ಪ್ರಾರ್ಥನೆ ಏನಿಲ್ಲ, 3 ಬಾರಿ ದುರ್ಗಾ ಎಂಬುದಾಗಿ ಹೇಳುವುದಷ್ಟೇ. ಇದನ್ನ ನೆನಪು ಮಾಡಿಕೊಂಡಾಗ ಈಗ ನಮಗೆ ಅರ್ಥ ಆಗುತ್ತೆ, ಶ್ರೀಕಂಠ ಅರ್ಧ ಶರೀರಿಣಿ ತಾಯಿ, ಶ್ರೀಕಂಠನ ಅರ್ಧ ಶರೀರಿಣಿ. ಅಲ್ಲಿ ಶ್ರೀಕಂಠದಲ್ಲೇ ಇದೆ ವಿಷಯ. ಹಿಂದೆ ನಾವು ನೋಡಿದ್ವಿ, ಶ್ರೀಕಂಠ ಶಿವನಿಗೆ ಯಾಕೆ ವಿಷವನ್ನ ಅವನು ಕುಡಿದಿದ್ದಾನೆ, ವಿಷ ಕುತ್ತಿಗೆಯಲ್ಲಿದೆ, ಆ ವಿಷವೇ ಶಿತಿಕಂಠ ಅಂತಾನು ಕರೀತಾರೆ. ಶಿತಿಕಂಠ, ಶಿತಿ ಅಂದ್ರೆ ವಿಷ, ಶಿತಿಕಂಠ ವಿಷಕಂಠ, ಶ್ರೀಕಂಠ. ಹಾಗೆ ಆ ಶ್ರೀ ಅನ್ನುವುದನ್ನ ಕುತ್ತಿಗೆಯಲ್ಲಿ ಇಟ್ಕೊಂಡಿದ್ದಾನಲ್ವಾ, ಆ ವಿಷ ಈಗ ಪರಮಾತ್ಮ ನುಂಗಿಬಿಟ್ಟಿದ್ರೆ ಏನಾಗ್ತಿತ್ತು, ಅವನ ಉದರದ ಒಳಗೆ ಲೋಕಾದಿ ಲೋಕಗಳಿದೆ, 3 ಲೋಕಗಳು ಅಥವಾ 7 ಲೋಕಗಳು. ಆದ್ರಿಂದ ತಾಯಿ ಇಲ್ಲೇ ಹಿಡಿದ್ಲು ನೋಡಿ, ಹೇಗೆ ಶ್ರೀಕಂಠಾರ್ಧ ಶರೀರಿಣಿಯಾಗಿದ್ದುಕೊಂಡು ಲೋಕದ ಸಂರಕ್ಷಣೆಯ ಭಾರವನ್ನ ಆಕೆ ಹೊತ್ತಿದ್ದಾಳೆ. ಹಾಗಾಗಿ ತಾಯಿ ಪರಮಾತ್ಮನಿಗಿಂತ ಬೇರೆ ಅಲ್ಲ, ಅವಳು ಶ್ರೀಕಂಠನ ಅರ್ಧ ಅಂಗಿನಿಯಾಗಿದ್ದುಕೊಂಡು ಅವನ ಮನೋಧರ್ಮವನ್ನ ಅನುಸರಿಸಿ ವ್ಯವಹಾರವನ್ನ ಮಾಡುವಾಗ, ಅವನು ಕೂಡ ನಾವೇ ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ವಿಷ ಬಂದಾಗ ಎಲ್ಲರೂ ಏನೇನೆಲ್ಲ ಹಂಚ್ಕೊಂಡ್ಬಿಟ್ಟು ಶಿವನಿಗೆ ಹಾಲಾಹಲ ವಿಷ ಬಂದಾಗ ಶಿವ ಕೇಳ್ತಾನೆ, ಏನಮ್ಮ ಹಾಲಾಹಲ ವಿಷ ತಗೋ ಅಂತ ಇದ್ದಾರೆ, ತಗೋಬಹುದೋ? ಅಲ್ಲೂ ನೋಡಿ ಮತ್ತೆ ಹಾಲಾಹಲ ವಿಷವನ್ನ ಶಿವ ಬಿಟ್ಬಿಟ್ಟಿದ್ರೆ ಯಾರಿಗೆ ತೊಂದರೆ ಆಗ್ತಿತ್ತು? ದೇವಾದಿ ದೇವತೆಗಳಿಗೆ ತೊಂದರೆ ಆಗುತ್ತಾ ಇತ್ತು. ಶ್ರೀಕಂಠಾರ್ಧ ಶರೀರಿಣಿಯಾಗಿ ದೇವಲೋಕದ ರಕ್ಷಣೆಯನ್ನು ತಾಯಿ ಮಾಡ್ತಾ ಇದ್ದಾಳೆ. ಆದ್ರಿಂದ ಅವಳೇನಂದ್ಲು, ತಕ್ಷಣ ಹೂ ಅಂದ್ಲು. ತಕ್ಷಣ ಹೂ ಅಂದೇ ಇದ್ರೆ ವಿಷ ವ್ಯಾಪಿಸೋಕೆ ಎಷ್ಟು ನಿಮಿಷ ಬೇಕು? ಒಳ್ಳೇದು ವ್ಯಾಪಿಸೋದಕ್ಕೆ ಸಮಯ ಬೇಕು, ದುಷ್ಟ ವ್ಯಾಪಿಸೋಕೆ ಕ್ಷಣ ಮಾತ್ರ ಸಾಕು. ಆದ್ರಿಂದ ತಕ್ಷಣ ಹೂ ಅಂದ್ಲು. ಯಾವ ಧೈರ್ಯದ ಮೇಲೆ ಇವಳು ಹೂ ಅಂತಿದ್ದಾಳೆ ಅಂತ ಯಾರಿಗಾದ್ರೂ ಮನಸ್ಸಲ್ಲಿ ಬರ್ಬೋದು. ಶಿವನಿಗೂ ಮನಸ್ಸಲ್ಲಿ ಬಂತು. ಅವಳು ತನ್ನ ಮಾಂಗಲ್ಯವನ್ನ ತೋರಿಸಿ ಹೇಳಿದ್ಲು, ಇದರ ಭಾಗ್ಯ ನಾನು ನಿನ್ನನ್ನ ರಕ್ಷಿಸ್ಕೊಳ್ತೇನೆ. ತಾಟಂಕ ಮಹಿಮಾ ಅಂತ ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಇಲ್ಲಿ ಅವಳು ತನ್ನ ಮಾಂಗಲ್ಯವನ್ನ ತೋರಿಸಿ ಹೇಳಿದ್ಲು, ನನ್ನ ಮಾಂಗಲ್ಯ ಭಾಗ್ಯದಿಂದ ನಾನು ನಿನ್ನನ್ನು ರಕ್ಷಿಸ್ಕೊಳ್ತೇನೆ, ನಿನಗೇನು ವಿಪತ್ತಾಗಲ್ಲ, ಲೋಕಕ್ಕೆ ವಿಪತ್ತಾಗದಂತೆ ತಡಿಬೇಕು. ದೇವಲೋಕಕ್ಕಾಗಲಿ ಹಾಗೆ ಒಳಗಿರುವಂತಹ ಲೋಕಾದಿ ಲೋಕಗಳಿಗಾಗಲಿ ವಿಪತ್ತಾಗದಂತೆ ತಡೆಯೋದು. ಅದರಿಂದ ಈಗ ಶ್ರೀಕಂಠಾರ್ಧ ಶರೀರಿಣಿ ಅನ್ನುವ ನಾಮ ಎಲ್ಲ ಲೋಕಕ್ಕೆ ಸನ್ಮಂಗಳವನ್ನ ಉಂಟು ಮಾಡುವಂತ ನಾಮ. ಅದನ್ನ ಮೋಕ್ಷದಾಯಕ ನಾಮ ಅಂತ ಕರೀತಾರೆ.
ಆದ್ರಿಂದ ಯಾರಾದರೂ ಈ ನಾಮವನ್ನ ನಿರಂತರವಾಗಿ ಜಪಿಸ್ತಾ ಇದ್ರೆ ಅವರಿಗೆ ಸಕಲ ಸನ್ಮಂಗಳ ಒದಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಓಂ ಶ್ರೀಕಂಠಾರ್ಧ ಶರೀರಿಣ್ಯೈ ನಮಃ. ಈಗಾಗಲೇ ಎಷ್ಟೋ ನಾಮಗಳು ನಮಗೆ ಬಂತು. ಅದರಲ್ಲಿ ಹಿಂದೆ ನಾವು ಹೇಳಿಕೊಂಡಿದ್ದೇವೆ ಏನಂತ, ಉಮಾ ಎನ್ನುವುದು ರಾತ್ರಿ ಸ್ವರೂಪ, ಶಿವ ಎನ್ನುವುದು ಹಗಲ ಸ್ವರೂಪ ಎನ್ನುವುದಾಗಿ. ಹಾಗೆ ಹೇಳುವಾಗ ನಾವು ಈ ರುದ್ರ ಸಂಹಿತ ಎನ್ನುವ ಸಂಹಿತೆಯ ಮಾತನ್ನು ಕೂಡ ಹೇಳಿಕೊಂಡಿದ್ದೇವೆ. ರುದ್ರೋ ದಿವ ಉಮಾರಾತ್ರಿ ತಸ್ಮೈ ತಸ್ಯೈ ನಮೋ ನಮಃ. ಯಾರು ರಾತ್ರಿ ರೂಪದಲ್ಲಿ ಇದ್ದಾನೋ, ರಾತ್ರಿ ರೂಪದಲ್ಲಿದ್ದಾಳೋ ಆ ಉಮಾ, ಹಾಗೆ ದಿವ ರೂಪದಲ್ಲಿರುವಂಥ ಶಿವ, ಹಾಗೆ ದಿವಾ ರೂಪದಲ್ಲಿರುವ ಶಿವ ತಸ್ಮೈ ನಮಃ, ರಾತ್ರಿ ರೂಪದಲ್ಲಿರುವ ಪಾರ್ವತಿ ತಸ್ಯೈ ನಮಃ. ಈಗ ನಮ್ಮನ್ನ ನೋಡ್ಕೊಳ್ತಾ ಇರೋದು ಯಾರು? ಹಗಲು ರಾತ್ರಿ, ಅವೆರಡನ್ ಬಿಟ್ಟು ಯಾರಾದ್ರೂ ಇದಾರೋ? ಸದಾ ಕಾಲ ನೋಡಿ ಹೇಗೆ ಶ್ರೀಕಂಠಾರ್ಧ ಶರೀರಿಣಿ ಆಯ್ತು. ಈಗ ಹಗಲು ಮಾತ್ರ ಇರಕ್ ಸಾಧ್ಯನೋ? ಇಲ್ಲ. ರಾತ್ರಿ ಮಾತ್ರ ಇರಕ್ ಸಾಧ್ಯನೋ? ಇಲ್ಲ. ರಾತ್ರಿ ಹಗಲುಗಳ ಸಂಯೋಗ ಹೇಗಿದೆ? ಒಂದನ್ನಗಲಿ ಒಂದು ಇಲ್ಲ. ಹಾಗೆ ಹಗಲು ರಾತ್ರಿಗಳ ಸಂಯೋಗದಂತೆ ಶ್ರೀಕಂಠ ಮತ್ತು ಅವನ ಪತ್ನಿಯಾದಂಥ ತಾಯಿ ಲಲಿತೆ ಪಾರ್ವತೀ ದೇವಿ ಇವರಿಬ್ಬರ ಒಂದು ಸಂಯೋಗ, ಹಗಲು ರಾತ್ರಿಗಳು ಹೇಗೆ ದಿನಕ್ಕೆ ಕಾರಣವೋ, ಹೇಗೆ ಹಗಲು ರಾತ್ರಿಗಳು ಸಕಲ ಜೀವಿಗಳ ಸಂರಕ್ಷಣೆಗೆ ಕಾರಣವೋ, ಹಗಲು ರಾತ್ರಿಯಲ್ಲಿ ಹಗಲು ಎನ್ನುವುದು ಅಗ್ನಿತತ್ವ, ರಾತ್ರಿ ಎಂಬುದು ಸೋಮತತ್ವ. ಇದನ್ನ ಮತ್ತೆ ನಾವು ಹೇಳ್ಕೊಂಡಿದ್ದೇವೆ. ಅಗ್ನಿ ಸೋಮೀಯಂ ಜಗದಿದಂ ಅಗ್ನಿ ಸೋಮಾತ್ಮಕಂ ಸರ್ವಂ ಜಗತ್, ಈ ರೀತಿಯಾದ ಮಾತಿದೆ. ಅಂದ್ರೆ ಹಗಲು ರಾತ್ರಿಗಳ ಸೋಮ ಮತ್ತು ಸೂರ್ಯರ ಒಂದು ಸ್ವರೂಪವೇ ಇಡೀ ವಿಶ್ವಾಂಡ ಬ್ರಹ್ಮಾಂಡ. ಇಡೀ ವಿಶ್ವಾಂಡ ಬ್ರಹ್ಮಾಂಡದ ಉಳಿವು ಬೆಳೆವು ಅಳಿವು ಎಲ್ಲವೂ ಯಾರನ್ನು ಅವಲಂಬಿಸಿಕೊಂಡಿದೆ? ಸೂರ್ಯ ಚಂದ್ರರನ್ನ. ಸೂರ್ಯನಿಂದ ಏನೇನಿದೆ? ಪ್ರೇರಣೆ ಇದೆ, ಪ್ರವೃತ್ತಿ ಇದೆ, ಕಾರ್ಯನಿರ್ವಹಣೆ ಇದೆ. ಮಾಡಿದ ಕಾರ್ಯದ ಫಲವನ್ನ ಅನುಭವಿಸುವ ಎಲ್ಲ ಸೂರ್ಯನಿಂದ. ತಗೊಂಡದ್ದನ್ನ ಅನುಭವಿಸಿದ್ದನ್ನ ರಕ್ತಗತ ಮಾಡೋರು ಯಾರು? ಪುಷ್ಟಿ ಮಾಡೋರು ಯಾರು? ಶಕ್ತಿಯಾಗಿ ಪರಿಣಾಮ ಮಾಡುವಂತೆ ಮಾಡುವವರು ಯಾರು? ಜ್ಞಾನ ರೂಪವಾಗಿ ಪರಿಣಮಿಸುವವರು ಯಾರು? ರಕ್ತ ಮಾಂಸ ಮೇದ ಮಜ್ಜ ಅಸ್ಥಿ ಇತ್ಯಾದಿ ರೂಪದಲ್ಲಿ, ಸಪ್ತಧಾತುಗಳ ರೂಪದಲ್ಲಿ ಪರಿಣಾಮ ಮಾಡುವವರು ಯಾರು? ಸೋಮ. ಅಲ್ಲಿಗೆ ಯಾವುದು ಇರಬೇಕು, ಯಾವುದು ಇರಬೇಡ? ಬೆಳಗ್ಗೆ ಮಾಡುವ ಎಲ್ಲ ಕೆಲಸಗಳಿಗೆ ಶರೀರ ಬೇಕು, ಶರೀರದಲ್ಲಿ ಪ್ರವೃತ್ತಿ ಬೇಕು, ಪ್ರವೃತ್ತಿಗೆ ಮೇಧಾದಿ ಶಕ್ತಿಗಳು ಬೇಕು, ಮೇಧಾದಿ ಶಕ್ತಿಯಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಚಟುವಟಿಕೆ ಬೇಕು. ಆ ಚಟುವಟಿಕೆಗಳಿಗೆ ಬಲ ಕೊಡೋರು ಯಾರು? ರಾತ್ರಿಯಲ್ಲಿ ಮಾಡಿದಂಥ ನಿದ್ರಾ ಕಾಲದಲ್ಲಿ ಉಂಟಾದ ರಕ್ತ ಮಾಂಸ ಮೇದೋ ಮಜ್ಜ ರೂಪದ ಪರಿವರ್ತನೆಗಳು. ಆ ರೂಪದಲ್ಲಿ ನಾವು ತಿಂದ ಆಹಾರ ಪರಿಣಮಿತವಾಯ್ತಲ್ಲ ಅದು. ಈಗ ನೋಡಿ, ಯಾವುದು ಹಗಲಿನಲ್ಲಿ ರಾತ್ರಿಯಲ್ಲಿ ಪಡ್ಕೊಂಡಂಥ ಶಕ್ತಿ ಸಾಮರ್ಥ್ಯಗಳು ಹಗಲಿನಲ್ಲಿ ವಿನಿಯೋಗವಾಗಿ ಶರೀರದ ಪೋಷಣೆಯಾಯಿತು. ಹಗಲಿನಲ್ಲಿ ಮಾಡಿದ ಶರೀರದ ಪೋಷಣೆ ರಾತ್ರಿಯಲ್ಲಿ ರಕ್ತ ಮಾಂಸ ಮೇದೋ ಮಜ್ಜ ಅಸ್ಥಿ ಮುಂತಾದ ಧಾತುಗಳಾಗಿ ಶರೀರ ಸಂರಕ್ಷಣೆ ಆಯಿತು. ಈಗ ರಾತ್ರಿ ಒಂದಿದ್ರೆ ಸಾಕು ಅಂತಿರೋ, ಹಗಲು ಒಂದಿದ್ರೆ ಸಾಕು ಅಂತಿರೋ? ಎರಡಕ್ಕೂ ಸಮಾನವಾದಂಥ ಒಂದು ಸ್ಥಾನ ಇದೆ. ಆದ್ದರಿಂದಲೇ ಯಾವ ಒಂದು ಇದರಲ್ಲಿ ಈಗ ನಾವು ಯಾವ ಒಂದು ಅಯನದಲ್ಲಿದ್ದೇವೆ? ಉತ್ತರಾಯಣದಲ್ಲಿ ಇದ್ದೇವೆ. ಇನ್ನು 2 ಮಾಸ ಕಳೆದರೆ ದಕ್ಷಿಣಕ್ಕೆ ಹೊರಟು ಬಿಡ್ತೇವೆ. ಈಗ ದಕ್ಷಿಣಾಯನ ಅನ್ನುವುದು ಕತ್ತಲೆ ಹೆಚ್ಚಾಗುವ ಕಾಲ, ಉತ್ತರಾಯಣ ಬೆಳಕು ಹೆಚ್ಚಾಗುವ ಕಾಲ. ಒಂದನ್ನ ನಾವು ಶಿವ ಅಂದ್ವಿ, ಒಂದನ್ನ ನಾವು ಉಮಾ ಅಂದ್ವಿ. ಈಗ ಶಿವ ಉಮೆಯರಂತೆ ಹಗಲು ರಾತ್ರಿಗಳಂತೆ ಉತ್ತರಾಯಣ ದಕ್ಷಿಣಾಯನಾದಿಗಳೂ ಕೂಡ ಲೋಕ ಸಂರಕ್ಷಕವಾದಂಥ ತತ್ವಗಳು. ಹೀಗೆ ಶ್ರೀಕಂಠಾರ್ಧ ಶರೀರಿಣಿಯಾಗಿ ದೇವಿ ಲೋಕ ಸಂರಕ್ಷಣೆಯ ಕಾರ್ಯವನ್ನ ನಿತ್ಯ ನಿರಂತರವಾಗಿ, ದಿನವೂ ಹಗಲು ರಾತ್ರಿ ಆಗ್ತಾ ಇದೆ. ಹಗಲು ರಾತ್ರಿಗಳಾಗ್ತಾ ಇರೋದ್ರಿಂದ ದಿನ ಇದೆ, ದಿನಗಳು ಉರುಳಿದ್ರಿಂದ ವಾರ ಇದೆ, ಹಾಗೆ ಪಕ್ಷಗಳಿದೆ, ಮಾಸಗಳಿದೆ, ಹಾಗೆ ಸಂವತ್ಸರಗಳಿದೆ, ಹಾಗೆ ಯುಗಗಳಿದೆ, ಯುಗಾಂತರಗಳಿದೆ, ಮನ್ವಂತರಗಳಿದೆ. ಎಲ್ಲಕ್ಕೆ ಬೇಸ್ ಯಾವುದು?
ಹಗಲು ರಾತ್ರಿ. ಹಗಲು ರಾತ್ರಿಗೆ ಮೂಲ ಯಾರು? ಶ್ರೀಕಂಠಾರ್ಧ ಶರೀರಿಣಿ. ಸ್ಪಷ್ಟ ಆಗ್ತಿದೆಯಾ? ಎಷ್ಟು ಮಹತ್ತಮವಾದ ನಾಮ ಶ್ರೀಕಂಠಾರ್ಧ ಶರೀರಿಣಿ. ಆದ್ರಿಂದ ಅದು ಮುಕ್ತಿಗೆ ದಾರಿ ಅಂತ ಹೇಳುವ ಮಾತು. ಅದಿಲ್ಲದೆ ಅಂದ್ರೆ ಶ್ರೀಕಂಠಾರ್ಧ ಶರೀರಿಣಿ ಆಗಿದ್ದ ತಾಯಿಯನ್ನ ನಾವು ನೆನೆದಂತೆ ಈ ಕಾಲದ ಬಂಧ ತಾನೇ ನಮ್ಮನ್ನು ಕಟ್ಟಿರೋದು. ಆ ಕಾಲದ ಬಂಧ ನಮ್ಮನ್ನು ಬಿಡಿಸಾಕ್ಬೇಕಾದ್ರೆ ಶ್ರೀಕಂಠಾರ್ಧ ಶರೀರಿಣಿಯ ಒಂದು ಕೃಪೆ ನಮಗೆ ಬೇಕು. ಹಾಗಾಗಿ ಶ್ರೀಕಂಠಾರ್ಧ ಶರೀರಿಣಿಯೈ ನಮಃ ಎಂಬುದನ್ನು ನಾವು ನಿರಂತರ ಜಪಿಸುವುದರಿಂದ ನಾವು ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಇಬ್ಬರು ಯಾಕೆ ಬಂದ್ರು ಅನ್ನೋದನ್ನ ನೋಡೋಣ. ಇಬ್ಬರ ಅಗತ್ಯ ಇದೆ ಅನ್ನೋದು ಗೊತ್ತಾಯ್ತು. ಇಬ್ಬರು ಯಾಕೆ ಬಂದ್ರು? ನಾವು ಸೃಷ್ಟಿಯ ತತ್ವವನ್ನ ಭಾಗವತ ಅಧ್ಯಯನ ಮಾಡೋ ಕಾಲದಿಂದ ನೋಡಿದ್ದೇವೆ. ನಾರಾಯಣೀಯ ಇತ್ಯಾದಿ ಅಧ್ಯಯನ ಮಾಡುವಾಗ ನೋಡಿದ್ದೇವೆ. ಬ್ರಹ್ಮ ಬಂದ, ಪರಮಾತ್ಮನ ನಾಭಿಯಿಂದ ಬ್ರಹ್ಮ ಬಂದ. ನಾವು ಇದನ್ನು ಕೂಡ ಎಲ್ಲಿ ರುದ್ರಗೀತೆಯನ್ನು ಪ್ರತಿದಿನ ಪಾರಾಯಣ ಮಾಡ್ತಿದ್ವಲ್ಲ ಪ್ರತಿ ಸೋಮವಾರ, ಅಲ್ಲಿ ಜಿತಂತ ಆತ್ಮವಿದ್ಧುರ್ಯ ಸ್ವಸ್ಥಯೇ ಸ್ವಸ್ತಿರಸ್ತು ಮೇ ಭವತಾ ರಾಧಸಾರಾಧಂ ಸರ್ವಸ್ಮಾ ಆತ್ಮನೇ ನಮಃ ನಮಃ ಪಂಕಜನಾಭಾಯ. ಅಲ್ಲಿದೆ ನೋಡಿ, ಸೃಷ್ಟಿಯ ಮೂಲ ಎಲ್ಲಿ? ನಮಃ ಪಂಕಜನಾಭಾಯ. ಅವನು ಪಂಕಜನಾಗಿ ಆದಾಗ, ಪಂಕಜ ಮೊದಲಿಗೆ ಕಮಲ ಅನ್ನೋದೇ ಪರಮಾತ್ಮನ ಪ್ರಕಟ ರೂಪ. ಕಮಲ ಬಂದ ನಂತರ ಕಮಲದಲ್ಲಿ ಬಂದವನ ಇನ್ನೊಂದು ರೂಪ. ಪರಮಾತ್ಮ ಮೊದಲಿಗೆ ಯಾವ ರೂಪದಲ್ಲಿ ಕಾಣಿಸಿಕೊಂಡ ಅಂದ್ರೆ ಪಂಕಜ ರೂಪ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ. ಆ ನಂತರ ಅವನೇನಾದ? ಬ್ರಹ್ಮಸ್ವರೂಪಿಯಾಗಿ ಬಂದ. ನಾನ್ಯಾರು 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 ಅಂತ ಯೋಚನೆ ಮಾಡ್ಕೊಂಡ. ಆ ನಂತರ ಅವನೇನಾದ? ತಪಸ್ಸು ಮಾಡು ತಪಸ್ಸು ಮಾಡು ತಪಸ್ಸು ಮಾಡ್ದ. ಸೃಷ್ಟಿ ಮಾಡು, ಹೇಗ್ ಸೃಷ್ಟಿ ಮಾಡೋದು? ತಪಸ್ಸು ಮಾಡು, ಮತ್ತೆ ತಪಸ್ಸು ಮಾಡ್ದ. ನಮಗೆ ಗೊತ್ತಿದೆ ಏನೇನಾಯ್ತು ಅಂತ. ಬಂತು ತಾಮಿಸ್ರ, ಅಂಧ ತಾಮಿಸ್ರ, ಮಹಾತಾಮಿಸ್ರ, ಅರೆರೆರೆ ಅಂತ ಅದನ್ನೆಲ್ಲ ಒದರದ, ಕೆಡವುದ, ತನ್ನ ಶರೀರನೇ ಬಿಟ್ಟ, ಮತ್ತೊಂದು ಶರೀರ ಪಡೆದ. ಎಷ್ಟು ಹೋರಾಡ್ದ? ಪ್ರಜಾಪತಿಗಳನ್ನ ತಂದ, ಸಪ್ತರ್ಷಿಗಳನ್ನ ತಂದ, ಮನುಗಳನ್ನ ತಂದ. ಎಲ್ಲರೂ ಕೇವಲ ಅವನ ಸಂಕಲ್ಪದಿಂದ ಬರ್ತಾ ಇದ್ದಾರೆ. ಸೃಷ್ಟಿ ಮುಂದುವರಿತೋ? ಇಲ್ಲ. ತಪಸ್ಸು ಮಾಡು ತಪಸ್ಸು ಮಾಡು. ಏನು ತಪಸ್ಸು? ಆಗ ಅವನಿಗೆ ಗೊತ್ತಾಗಿದ್ದೇನೋ, ತಪಸ್ಸಿನಲ್ಲಿ ಗೊತ್ತಾದದ್ದು ತನ್ನ ಶರೀರವನ್ನೇ ಎರಡಾಗಿ ಮಾಡಿದ. ಸ್ವಯಂಭುವಮನು ಶತರೂಪೆಯರಾಗಿ ಬಂದದ್ದು. ಅಲ್ಲಿಗೆ ಎರಡು ಅನ್ನುವುದು ಬಂತು. ಅದನ್ನೇ ಉಪನಿಷತ್ತುಗಳು ನಮಗೆ ಹೇಳುವಾಗ, ಅಂದ್ರೆ ಪರಮಾತ್ಮ ಎಂಬ ಸೃಷ್ಟಿ ತತ್ವ ವಿಕಾಸಗೊಳ್ಳುವಾಗ ಒಂದೊಂದು ಕಾಲದಲ್ಲಿ ಒಂದೊಂದು ಸಣ್ಣ ಸಣ್ಣ ತನವನ್ನ ನಾವಿಟ್ಕೊಂಡು ಆ ಪುರುಷರೇನು ಅನ್ನುವಂತೆ, ಅಥವಾ ಸ್ತ್ರೀಯರೇನು, ಯಾರು ಏನೂ ಅಲ್ಲ, ಅದೇನ್ ಮಹಾ ಇದೇನ್ ಮಹಾ ಅಲ್ಲ, ಎಲ್ಲಾನು ಮಹಾನೇ. ಅದನ್ನ ನಾವು ಭಾವಿಸ್ಕೊಳ್ಬೇಕು. ಕೆಲವರು ಮಂತ್ರ ಹೇಳುವಾಗ ಅದೇನ್ ಮಹಾ ಇದೇನ್ ಮಹಾ, ಹಾಗೆ ಮಹಾ ಮಹಾ ಅದೇನ್ ಮಹಾ ಅಲ್ಲ, ಎಲ್ಲನೂ ಮಹಾ ಅನ್ನುವುದನ್ನ ನಾವು ಭಾವಿಸಿದಾಗ ಸ್ತ್ರೀಯ ಮಹಾತ್ಮ್ಯ ಪುರುಷನ ಮಹಾತ್ಮ್ಯದ ಸಮತ್ವವನ್ನ ತೋರಿಸುವುದಕ್ಕೆ ಹಗಲು ರಾತ್ರಿಯ ಒಂದು ಸ್ಥಿತಿಯನ್ನ ತೋರಿಸ್ತಾ ತಾಯಿಯಲ್ಲಿ ಅದನ್ನು ತೋರಿಸುವಾಗ ಪರಮಾತ್ಮ ತಾನೇ ತನ್ನನ್ನ ಏನು ಮಾಡಿಕೊಂಡ? ಎರಡಾಗಿ ಮಾಡಿಕೊಂಡ ಅನ್ನುವುದನ್ನ ಉಪನಿಷದ್ವಾಣಿ ಹೇಳುತ್ತೆ. ಆದ್ರಿಂದ ಸ ಇಮಾಂ, ಅವನು ಈ ಶರೀರವನ್ನ, ಯಾವ ಒಂದು ಶರೀರ ಇದೆ ಅದನ್ನ ಇಮಮೇವ ಆತ್ಮಾನಂ, ಈ ಶರೀರವನ್ನ ಅವನು ದ್ವೇಧ ಅಪಾಠಯತ್, ತನ್ನ ಶರೀರವನ್ನ ಎರಡಾಗಿ ಅವನು ಸೀಳಿದ, ಮಾಡಿದ. ಆಗ ಏನಾಯ್ತು? ತತಶ್ಚ ಪತ್ನೀಚ ಪತ್ನಿಶ್ಚ, ತತಶ್ಚ ಪತ್ನೀಚ ಪತಿಶ್ಚ ಅಭವತಾಂ. ಆಗ ಪತಿ ಮತ್ತು ಪತ್ನಿ ಎಂಬ ಎರಡು ತತ್ವಗಳು ಬಂತು. ಅಲ್ಲಿರೋದು ನೋಡಿ, ಪತಿ ಪತ್ನಿಯಲ್ಲಿ ಏನ್ ವ್ಯತ್ಯಾಸ ಇದೆ? ಮಧ್ಯದಲ್ಲಿ ನ ಇದೆಯಲ್ಲ, ಅದು ಒಂದೇ ವ್ಯತ್ಯಾಸ. ನಾ ತೆಗೆದ್ಬಿಟ್ರೆ ಎರಡೂ ಪತಿನೇ ಅಲ್ವೇ? ಅದರಲ್ಲಿ ನಾ ಅನ್ನುವುದು ಸೇರಿಸಿದ್ರೆ ಪತ್ನಿ. ಆ ನಾ ಅನ್ನೋದು ಯಾಕೆ ಸೇರ್ಕೊಳ್ತು ಅನ್ನೋದಕ್ಕೆ ಪಾಣಿನಿ ಆಚಾರ್ಯರು ಹೇಳ್ತಾರೆ, ಪತ್ಯುರ್ನೋ ಯಜ್ಞ ಸಂಯೋಗೆ. ಪತಿ ಎಂಬ ಶಬ್ದದಲ್ಲಿ ಯಾವ ಒಂದು ಯಜ್ಞಾತ್ಮಕವಾದ ಪ್ರವೃತ್ತಿ ಇದೆ. ಪರಮೇಶ್ವರನ ಯಜ್ಞ ಯಾವುದು? ಸಹಯಜ್ಞಾಹ ಪ್ರಜಾ ಸೃಷ್ಟ್ವಾ. ಸೃಷ್ಟಿ ಮಾಡುವಾಗ ಪರಮಾತ್ಮ ಯಜ್ಞವನ್ನ ತಂದಿದ್ದಾನೆ. ಸೃಷ್ಟಿನೇ ಒಂದು ಯಜ್ಞ.
ಸೃಷ್ಟ್ಯಾತ್ಮಕ ಯಜ್ಞವನ್ನ ಸೃಷ್ಟಿ ಮಾಡುವಾಗ ದೇವಿ ಅಂದ್ರೆ ಅವನ ಒಂದು ಸಂಕಲ್ಪ ಶಕ್ತಿ ತಾಯಿ ಏನಾದ್ಲು, ಅವನ ಯಜ್ಞ ಸಂಕಲ್ಪಕ್ಕೆ ಪೂರಕವಾಗಿ ನಿಂತ್ಲು. ಅವನು ಮಾಡುವ ಸೃಷ್ಟಿಕ್ರಿಯೆಯಲ್ಲಿ ಜೊತೆಗೆ ಕೈ ಜೋಡಿಸಿದ್ಲು. ಅದಕ್ಕೆ ಆರಂಭದ ನಾವು ಉದಾಹರಣೆ ತಗೊಂಡಿರೋದು. ಆದ್ರಿಂದ ಪತಿ ಮಾಡುವ ಪ್ರತಿಯೊಂದು ಸಂಕಲ್ಪಕ್ಕೆ, ಹಾರ್ದಿಕ ಸಂಕಲ್ಪಕ್ಕೆ, ವಾಚಿಕ ಸಂಕಲ್ಪಕ್ಕೆ, ಕಾಯಿಕ ಸಂಕಲ್ಪಕ್ಕೆ ಅವಳ ಜೊತೆಗ ಒಡನಾಡುವಿಕೆ ಅನ್ನುವುದು ಇದ್ದಾಗ ಏನದು ನಾ, ಅದು ಸೇರಿದ್ರೆ ಪತ್ನಿ. ಇಲ್ಲ ಅಂದ್ರೆ ಎರಡೂ ಪತಿನೇ. ಆ ಯಜ್ಞ ಯಾವ ಒಂದು ಸಂಕಲ್ಪ ಇದೆ, ಆ ಯಜ್ಞ ಸಂಕಲ್ಪಕ್ಕೆ ಈಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ಆದ್ದರಿಂದ ಈ ಸಾಮರಸ್ಯ ಎನ್ನುವುದು ಬರಬೇಕಾದಾಗ ಅಲ್ಲಿ ಸಖಾ ಅನ್ನುವ ಶಬ್ದ. ಸಖಾ ಅನ್ನುವುದು ನೋಡಿ ಪುಲ್ಲಿಂಗನೇ, ಅಲ್ಲಿ ಎರಡು ಲಿಂಗ ಇಲ್ಲ. ಸಖಾ ಸಪ್ತಪದ ಬಭೂವ, ಸಖಾಯೌ ಸಪ್ತಪದ ಬಭೂವ, ಸಖ್ಯಂತೆ ಗಮೇಯಗಂ ಸಖ್ಯಾತ್ತೆ ಮಾಯೋಷಗಂ ಸಖ್ಯಾನ್ಮೇ ಮಾಯೋಷ್ಠ ಸಮಯಾವಹೈ ಸಂಕಲ್ಪಾವಹೈ ಸಂಪ್ರಿಯೌರೋಚಿಷ್ಣು. ಹಾಗೆ ಒಂದು ಭಾವ ಇದ್ದಾಗ ಆ ಯಜ್ಞ ಭಾವದಲ್ಲಿ ಯಜ್ಞಕ್ಕೆ ಕೈ ಜೋಡಿಸುವುದು, ಯಜ್ಞ ಸಂಯೋಗೆ ಪರಮಾತ್ಮನು ಅಥವಾ ಪರಮೇಶ್ವರನು ಮಾಡುವ ಯಜ್ಞ ಸಂಕಲ್ಪಕ್ಕೆ ಸಂಯೋಗ ಆದಾಗ ಏನಾಯ್ತು, ಎರಡು ತತ್ವ ಆಯ್ತು. ಅಲ್ಲಿ ಎರಡು ತತ್ವದಲ್ಲಿ ಒಂದು ನಾ ಅನ್ನುವ ವ್ಯತ್ಯಾಸ ಬಿಟ್ರೆ ಎರಡೂ ಕೂಡ ಏನಾಗಿದೆ, ಒಂದೇ ತತ್ವವೇ ಆಗಿದೆ. ನಾ ಅನ್ನುವುದು ಯಾಕೆ ಬಂದಿದೆ, ಒಳಗಿದ್ದ ಸಂಕಲ್ಪವನ್ನ ಕ್ರಿಯಾತ್ಮಕವಾಗಿ ಮಾಡೋದಕ್ಕೆ ನಾ ಸೇರ್ಕೊಂಡಿದೆ. ಬರೀ ಸಂಕಲ್ಪ ಇದ್ರೆ ಸಾಕ. ನಾನು ಪ್ರತಿದಿನವೂ ಕೂಡ ಬೆಳಗ್ಗೆ 3:30 ಎದ್ದು 10 ಸೂರ್ಯ ನಮಸ್ಕಾರಗಳನ್ನು ಮಾಡಿ, 20 ಪ್ರಾಣಾಯಾಮಗಳನ್ನು ಮಾಡಿ, 1 ಗಂಟೆ ಧ್ಯಾನ ಮಾಡಿ, ಬರೀ ಲೆಕ್ಕ ಹೇಳ್ತಾ ಇದ್ರೆ ಸಾಕು. ಸಂಕಲ್ಪ ಮಾತ್ರ ಮಾಡ್ತಾ ಇದ್ರೆ ಫಲ ಏನಾದ್ರೂ ಉಂಟೋ? ಪ್ರತಿದಿನ ಮಲ್ಕೊಳ್ಳುವಾಗ ಹೇಳ್ಕೊಳ್ಳೋದು, ಹೇಳುವಾಗ 9 ಗಂಟೆ ಆಗ್ಬಿಡ್ತು, ನಾಳೆ ದಿವಸ ನೋಡ್ಕೊಳ್ಳೋಣ ಅನ್ಕೊಳ್ಳೋ ತರ ಆಗೋದಾದರೆ, ಆ ಏನು ಸಂಕಲ್ಪ ಇದೆ ಅದು ಕ್ರಿಯೆ ಆಗಬೇಕಾದ್ರೆ ಏನಾಗಬೇಕು, ಶರೀರದ ಅದು ಆಗ ಇದು ನೀ ಆಯ್ತು. ಅಲ್ಲಿವರೆಗೆ ಇದ್ದಿದ್ದು ಪತಿ ಅನ್ನುವುದು ಎರಡನ್ನುವುದಾಗಿಲ್ಲ, ಒಂದೇ. ಅದು ನೀ ಯಾವಾಗಾಯ್ತು, ಮಾಡಿದ ಸಂಕಲ್ಪ ಕ್ರಿಯಾತ್ಮಕವಾಗಿ ಆಗುವಾಗ ಪತ್ನಿ. ಸ್ಪಷ್ಟ ಆಗ್ತಿದೆ ಅಲ್ವಾ? ಹಾಗೆ ಪರಮಾತ್ಮ ಒಬ್ಬನಾಗಿ ಇದ್ದವನು ತಾನು ಎರಡು ಮಾಡಿಕೊಂಡಿದ್ದು ಯಾತಕ್ಕಪ್ಪ ಅಂದ್ರೆ ತನ್ನ ಸಂಕಲ್ಪವನ್ನ ಕ್ರಿಯಾತ್ಮಕವಾಗಿ ಮಾಡುವುದಕ್ಕೆ. ಈಗ ಜ್ಞಾನ ಏನ್ ಮಾಡುತ್ತೆ, ಕಣ್ಣು ವಿಷಯ ನೋಡುತ್ತೆ, ಕಿವಿ ನೋಡ್ರಿ ಅಲ್ಲೊಂದು ಸತ್ಸಂಗ ನಡೆಯುತ್ತಂತೆ, ನೋಡ್ರಿ ಅಲ್ಲಿ ಪ್ರವಚನ ನಡೆಯುತ್ತಂತೆ, ಅಲ್ಲಿ ಸ್ವಾಮೀಜಿಗಳು ಬಂದಿದ, ಎಲ್ಲ ಕಿವಿಗೆ ಬರುತ್ತೆ. ಹೋಗ್ಬೇಕಾದ್ಯಾರು, ಕಾಲು ಅಲ್ವೇ? ಸಂಕಲ್ಪ ಮಾಡ್ಬೇಕಾದ್ಯಾರು, ಮನಸ್ಸು. ಆ ಮಾಡಿದ ಸಂಕಲ್ಪಕ್ಕೆ ಜೊತೆಗೂಡಿಸ್ಬೇಕಾದ್ದು ಕಾಲು ಅಲ್ವಾ? ಅಲ್ಲಿ ಮಾಡಿದ, ಇಲ್ಲಿ ಎರಡು ಪದಾರ್ಥ ಇಲ್ಲ, ಶರೀರದಲ್ಲಿ ಇರೋದು ಒಂದೇ ಪದಾರ್ಥ. ಆದ್ರೆ ಇದು ಮಾಡಿದ ಸಂಕಲ್ಪಕ್ಕೆ ಇದು ಕಾಲು ಜೋಡಿಸದೇ ಇದ್ರೆ ಕೆಲಸ ಆಗುತ್ತೋ? ಆಗ ಇದು ಪತಿ, ಇದು ಪತ್ನಿ. ಇದರಲ್ಲಿ ಯಾರು ಪತಿ ಯಾರು ಪತ್ನಿ ಹೇಳಿ ಅಲ್ವಾ? ಆದ್ರಿಂದ ಪತಿ ಪತ್ನಿ ಅಂದಾಗ ಮಾಡಿದ ಸಂಕಲ್ಪದ ಕ್ರಿಯಾತ್ಮಕವಾದ ರೂಪ ಇದೆಯಲ್ಲ, ಜ್ಞಾನೇಂದ್ರಿಯಗಳು ಏನನ್ನೋ ತಿಳ್ಕೊಂಡು ಬಂದು ಹೇಳುತ್ತೆ. ಜ್ಞಾನೇಂದ್ರಿಯಗಳು ಹೇಳಿದ್ದನ್ನ ಕ್ರಿಯಾತ್ಮಕವಾಗಿ ಮಾಡಬೇಕಾದ್ರೆ ಕರ್ಮೇಂದ್ರಿಯಗಳು ಬೇಕು, ಕೈ ಬೇಕು, ಕಾಲು ಬೇಕು, ಎಲ್ಲ ಬೇಕು ಅಲ್ವಾ? ಆ ರೀತಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ನಡುವಿನ ಸಖ್ಯ ಭಾವ, ಅದು ಪತಿಪತ್ನಿ ಭಾವ ಒಂದು ಶರೀರದಲ್ಲಿ. ಇನ್ನು ಹೊರ ಶರೀರ ಅಂತ ಇಟ್ಕೊಂಡಾಗ ಅದು ಬೇರೆ. ಒಟ್ಟಿನಲ್ಲಿ ಯಾವುದೇ ಆಗಿದ್ರೂ ಕೂಡ ಈ ಒಂದು ಸಂಯೋಗ ಅದು ಬಂದಾಗ ಪತ್ನಿ. ಆದ್ರಿಂದ ಸ ಇಮಮೇವ ಆತ್ಮಾನಂ ದ್ವೇಧ ಅಪಾಠಯತ್, ಈ ಒಂದು ಶರೀರವನ್ನೇ ಎರಡಾಗಿ ಮಾಡಿದ. ಅದೇ ಏನಾಯ್ತು, ತತಃ ಪತಿಶ್ಚ ಪತ್ನಿಶ್ಚ ಅಭವತಾಂ. ಆದ್ರಿಂದ ಪತಿ ಮತ್ತು ಪತ್ನಿ ಎಂಬುದಾಗಿ ಎರಡು ಬಂತು. ಅಲ್ಲಿಂದ ಮುಂದಕ್ಕೆ ಏನ್ ಬಂತು, ಅನೇಕ ಶರೀರಗಳ ವಿಭಾಗ ಬಂತು. ಎಲ್ಲಿ, ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ. ಆಗ ಪಂಚಭೂತಗಳು ಬಂತು, ಪಂಚ ತನ್ಮಾತ್ರಗಳು ಬಂತು, ಪಂಚಭೂತಗಳನ್ನ ಗ್ರಹಿಸುವ ಪಂಚ ಜ್ಞಾನೇಂದ್ರಿಯಗಳು ಬಂತು, ಪಂಚ ತನ್ಮಾತ್ರಗಳನ್ನು ಸ್ವೀಕರಿಸುವ ಇಂದ್ರಿಯ, ಇವೆಲ್ಲವೂ ಬಂದಿದ್ದು ಯಾವಾಗ? ಹಾಗೆ ಬಂದಾಗ ಏನಾಯ್ತು, ಶರೀರಗಳು ರಾಶಿ 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 ಕೋಟಿ ಕೋಟಿ ಶರೀರಗಳ ಉತ್ಪತ್ತಿ ಆಯಿತು. ಆದ್ದರಿಂದ ಶ್ರೀಕಂಠಾರ್ಧ ಶರೀರಿಣಿ ಎಂದಾಗ
ಹೇಗಪ್ಪ ಇದು ಅಂತ ಕೇಳಿದ್ರೆ, ಪರಮಾತ್ಮ ತಾನು ಸೃಷ್ಟಿ ಮಾಡುವ ಸಂಕಲ್ಪವನ್ನ ಹೊತ್ತ ಅಂದ್ರೆ ಆ ಸಂಕಲ್ಪವನ್ನ ಕ್ರಿಯಾತ್ಮಕವಾಗಿ ಮಾಡುವಾಗ ಅವನೊಳಗೆ ಇದ್ದ ನಿಯತಿ, ಕಾಲ, ಪ್ರಕೃತಿ ಇವರುಗಳ ಕೈ ಜೋಡಿಸದೇ ಇದ್ರೆ ಸೃಷ್ಟಿಯ ವಿಕಾಸ ಅನ್ನುವುದಾಗೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಎರಡಾಯ್ತು, ಇದ್ದಿದ್ದು ಒಂದೇ ಎರಡಾಯಿತು ಅನ್ನುವುದನ್ನ ಶ್ರೀಕಂಠಾರ್ಧ ಶರೀರಿಣಿ ಅನ್ನುವಲ್ಲಿ ನಾವು ನೋಡ್ತೇವೆ. ಇದನ್ನ ಇನ್ನೂ ಗಟ್ಟಿ ಮಾಡುವುದಕ್ಕೆ ಆಚಾರ್ಯರುಗಳು ಕೊಡುವ ಉದಾಹರಣೆ ಸಿಹಿ. ಸಿಹಿ ಅಂದ್ಬಿಟ್ರೆ ತಾನೇ ಇರುತ್ತಾ ಸಿಹಿ? ಎಲ್ಲಿರುತ್ತೆ? ಯಾವುದನ್ನೋ ಒಂದು ಆಶ್ರಯಿಸ್ಕೊಂಡಿರ್ಬೇಕು ತಾನೆ. ಸಕ್ಕರೆಯನ್ನು ಆಶ್ರಯಿಸಿರ್ಬೇಕು, ಕಬ್ಬನ್ನು ಆಶ್ರಯಿಸಿರ್ಬೇಕು, ಅಥವಾ ನಾವು ಮಾಡಿದ ಪದಾರ್ಥ ಆಶ್ರಯಿಸಿರ್ಬೇಕು ತಾನೆ. ಆಶ್ರಯ ಎಂಬುದು ಪತಿ, ಸಿಹಿ ಎನ್ನುವುದು ಪತ್ನಿ. ಇಲ್ಲಿ ಅಂದ್ರೆ ನೋಡಿ ಯಾವ ರೀತಿಯಲ್ಲಿ ಶ್ರೀಕಂಠಾರ್ಧ ಶರೀರಿಣಿ ಅಂದಾಗ ಪರಮಾತ್ಮನ ಈ ಒಂದು ಮಧುರ ಮಾಧುರ್ಯ ಆ ಭಾವಗಳಲ್ಲಿ ಇರುವಂಥದ್ದು ಸಂಬಂಧ ಅನ್ನುವುದನ್ನು ತೋರಿಸ್ತಾ, ಆದ್ರಿಂದಲೇ ಈ ರೀತಿಯಾಗಿ ಪರಮಾತ್ಮನ ಜೊತೆಯಲ್ಲಿ ತಾನು ಕೆಲಸವನ್ನ ಮಾಡುವಾಗ ಅದನ್ನೇ ನಾವು ಅನೇಕ ಬಾರಿ ನೋಡ್ಕೊಂಡಿರೋದೇನು, ಉಮಾಮಹೇಶ್ವರ ಸ್ತೋತ್ರದಲ್ಲಿ ಚಾಂಪೇಯ ಗೌರಾರ್ಧ ಶರೀರ ಕಾಯೈ ಧಮ್ಮಿಲ್ಲ ಕಾಯೈ ಚ ಜಟಾ ಧರಾಯ. ಆ ರೀತಿ ಪರಮಾತ್ಮ ಎರಡು ರೂಪ ತಾನೇ, ಒಬ್ಬನೇ ಎರಡು ರೂಪವಾಗಿದ್ದಾನೆ. ನಮಃ ಶಿವಾಯೈ ಚ ನಮಃ ಶಿವಾಯ. ಒಬ್ಬ ಇವಳು ಏನ್ ಮಾಡ್ತಾಳೆ? ಪ್ರಪಂಚ ಸೃಷ್ಟ್ಯುನ್ಮುಖ, ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯಕಾಯೈ. ಅದೇ ಇವನು ಜಗತ್ ಸಂಹಾರ ಮಹತಾಂಡವಾಯ, ಅವನು ತಾಂಡವ ರೂಪಿ ಆಗ್ತಾನೆ. ಆದ್ರಿಂದ ಜಗಜ್ಜನನ್ಯೈ ಜಗದೇಕ ಪಿತ್ರೇ, ಒಂದೇ ಕೆಲಸ ಮಾಡುವಾಗ ತಂದೆಯಾಗುತ್ತಾನೆ, ಮತ್ತೆ ಕೆಲಸ ಮಾಡುವಾಗ ತಾಯಿ ಆಗ್ತಾನೆ. ಅಂಥ ರೂಪದಲ್ಲಿ ಶ್ರೀಕಂಠಾರ್ಧ ಶರೀರಿಣಿಯಾಗಿ ತಾಯಿ ಇದ್ದಾಳೆ. ಆದ್ರಿಂದಲೇ ನಾವು ಈ ಶ್ರೀಕಂಠಾರ್ಧ ಶರೀರಿಣಿಯಾದಂಥ ದೇವಿಯನ್ನ ಯಾವ ರೀತಿಯಲ್ಲಿ ಮತ್ತೆ ಮತ್ತೆ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ, ಕಾಳಿದಾಸ ಹೇಳಿರುವಂತೆ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ. ಇಲ್ಲಿ ಅರ್ಥ ಯಾವುದು? ಮೊದಲು ಇದ್ದಿದ್ದು ಯಾವುದು? ಮೊದಲು ಬಂದಿದ್ದು ಯಾವುದು? ಮಾತು ಎಲ್ಲಿಂದ ಬರುತ್ತೆ? ಯಾಕೆ ಬರುತ್ತೆ? ಏನನ್ನೋ ಹೇಳಬೇಕಾದ್ರೆ ಅಂದ್ರೆ ಏನೋ ಅನ್ನೋದು ಇರ್ಬೇಕು ತಾನೆ. ಏನೋ ಅನ್ನೋದಿದ್ರೆ ಅದಕ್ಕೊಂದು ಮಾತು. ಆದ್ರಿಂದ ಮೊದಲಿಗೆ ಇರೋದೇನೋ ಅರ್ಥ, ವಸ್ತು. ಅರ್ಥ ಯಾವುದು? ಪರಮಾತ್ಮ ಒಂದೇ ಅರ್ಥ. ಆ ಪರಮಾತ್ಮನೇ ಈಗ ನಾವು ಹೇಳಿದಂತೆ ಇಷ್ಟೆಲ್ಲ ರೂಪಗಳಾಗಿ ವಿಭಜಿತವಾಗಿ ವಿಕಾಸಗೊಳ್ಳುತ್ತಾ ಏನಾಯ್ತು? ಪಂಚಭೂತಗಳು, ಪಂಚತನ್ಮಾತ್ರಗಳು, ವಿರಾಟ್ ಶರೀರದಿಂದ ವಿಭಜಿತವಾಗಿ ಚರಾಚರಾತ್ಮಕ ವಿಶ್ವಾಂಡ, ಬ್ರಹ್ಮಾಂಡ ಇತ್ಯಾದಿ ಇತ್ಯಾದಿ ಈ ಎಲ್ಲ ಆಗಬೇಕಾಗಿದ್ದಾಗ ಪರಮಾತ್ಮ ಅದು ಮೊದಲಿಗಿದ್ದ ಸದ್ವಸ್ತು ಯಾವುದು? ವಸ್ತು ಎನ್ನುವುದು, ಅರ್ಥ ಎಂಬುದು ಒಂದೇ. ಆ ಅರ್ಥಕ್ಕೆ ಈ ಎಲ್ಲ ವಾಕು ಅಲ್ವಾ? ಆ ವಾಕ್ ಅನ್ನುವುದು ಮೊದಲಿಂದ ನಾವು ಹೇಳಿರುವಂತೆ ದೀಪ, ಬೆಳಕು, ಅದು ಅಲ್ಲಿದೆ ತನ್ಪಾಡಿಗೆ ತಾನು. ಅದು ಹರಿಯುತ್ತಾ ವಿಸ್ತಾರವಾಗಿ ರೂಮುಗಳನ್ನೆಲ್ಲ ವ್ಯಾಪಿಸಿಕೊಂಡು ಬರ್ತಾ ಇರುವುದು ಅದು ವಾಕು, ಅದು ಅರ್ಥ. ಅರ್ಥ ಮತ್ತು ವಾಕುಗಳು ಯಾವುದಿದ್ದು ಯಾವುದಿರಲ್ಲ, ಯಾವುದಿರಬೇಕು ಇರಲ್ಲ. ಯೋಚನೆ ಮಾಡಿದ್ರೆ ಎರಡು ಜೊತೆನೆ ಅರ್ಥ ಬರ್ತಾ ಇದ್ದಂತೆ ಅದಕ್ಕೊಂದು ವಾಕ್ ಬರುತ್ತೆ. ಒಂದು ಪದಾರ್ಥ ಇದೇನ್ರಿ ಏನೋ ಮಾಡಿದಿರಲ್ಲ, ಅಯ್ಯೋ ಅದೇನೋ ಸುಮ್ಮನೆ ಮಾಡಿಲ್ಲ, ಏನ್ ಮಾಡಿದಿರಿ ಹೇಳಿ? ನಾನು ಮೈಸೂರು ಪಾಕ್ ಮಾಡೋಣ ಅಂತ ಹೋದೆ, ಅದೇನೋ ಅಂದ್ರೆ ಏನೋ ಆಯ್ತಲ್ವಾ, ಅದಕ್ಕೆ ಏನ್ ಮಾಡ್ತಾರೆ? ನಮ್ದೇ ಒಂದ್ ಹೆಸರು ಇಟ್ಬಿಟ್ಟು ಅಂತ ಪಾಕ್ ಅಂತ ಹೇಳ್ಬೋದು. ಅಂದ್ರೆ ಲೋಕದಲ್ಲಿ ಹಾಗೆ ತಾನೇ ವ್ಯವಹಾರ ಮಾಡೋದು. ಆದ್ರೆ ಮಾಡಿದ ಪದಾರ್ಥಕ್ಕೆ ಒಂದು ನಾಮ ಅಂತೂ ಬೇಕಾ? ಅದರಿಂದ ಮೊದಲಿಗೇನು ಅರ್ಥ, ಅದರ ಹಿನ್ನೆಲೆಯಲ್ಲಿ ವಾಕ್. ಆದ್ರಿಂದ ಪರಮಾತ್ಮ ಮತ್ತು ವಾಕಿನಲ್ಲಿ ಒಬ್ರು ಮುಂದೆ ಒಬ್ರು ಹಿಂದೆ ಅನ್ನುವ ವಿಚಾರ ಇಲ್ಲದೆ ಪರಸ್ಪರ ಒಂದು ಸಂಯೋಗದಿಂದ ಇವರ ಒಂದು ಜೀವನ ಇದೆ. ಅದು ನಮಗೆ ಲೋಕಕ್ಕೆ ಆದರ್ಶವಾಗಿದ್ದುಕೊಂಡು ನಮ್ಮನ್ನ ಈ ಒಂದು ರೂಪದಲ್ಲಿ ನಡೆಸ್ತಾ ಇದೆ. ಆದ್ರಿಂದ ವಾಗ್ರೂಪ ಪಾರ್ವತೀ ದೇವಿ, ಅರ್ಥರೂಪ ಮಹೇಶ್ವರ, ಹೀಗೆಲ್ಲ ಸಂಹಿತಾ ವಾಕ್ಯಗಳು ನಮಗೆ ಕಂಡು ಬರುತ್ತೆ. ಈ ರೀತಿ ಶ್ರೀಕಂಠಾರ್ಧ ಶರೀರಿಣಿಯಾಗಿ ಇರುವಂಥ ದೇವಿಯನ್ನ ನಾವು ನೋಡಿದಾಗ
ಅವಳ ಒಂದು ಇದನ್ನ ತತ್ವವನ್ನ ಮನಸ್ಸಿಗೆ ತಂದುಕೊಂಡ್ರೆ ಅವಳು ಇಷ್ಟ ಫಲದಾತ್ರಿ, ಬಯಸಿದ ಫಲವನ್ನ ಕೊಡುವವಳಾಗಿರ್ತಾಳೆ. ಅದಕ್ಕೆ ಹೇಳಿದ್ದು ಮೊದಲಿಗೆ ಮೋಕ್ಷದಾತ್ರಿ, ಇಷ್ಟ ಫಲದಾತ್ರಿ. ನಮಗ್ ಮೋಕ್ಷ ಬೇಡ್ರಿ, ನಾವಿನ್ನ ಪ್ರಪಂಚದಲ್ಲಿ ಇರಬೇಕು, ಆರಾಮಕ್ಕಿರ್ಬೇಕು, ಪ್ರಪಂಚದಲ್ಲಿರುವ ಸುಖ ಭೋಗಗಳನ್ನೆಲ್ಲ ಇನ್ನೂ ಅನುಭವಿಸ್ಬೇಕಾಗಿದೆ, ಆಯ್ತು ಅದನ್ನು ಕೊಡ್ತಾಳೆ, ಇಷ್ಟ ಫಲದಾತ್ರಿ. ಆದ್ರಿಂದ ಒಂದೇ ತಾಂ ಆದರೇನೈವ ಮಮೇಷ್ಟ ಫಲದಾಯಿನೀಂ ಎಂಬುದಾಗಿ ನಮ್ಮ ಇಷ್ಟ ಫಲವನ್ನ ಕರುಣಿಸುವಂತಹ ದೇವಿ ಅವಳು ಎಂಬುದಾಗಿ ಕೂಡ ಅವಳನ್ನ ಸ್ತೋತ್ರ ಮಾಡ್ತಾ ಶ್ರೀಕಂಠಾರ್ಧ ಶರೀರಿಣಿ. ಇದರಲ್ಲಿ ಈಗ ಶ್ರೀ ಅನ್ನುವುದರ ಮಹಿಮೆಯನ್ನ ನಾವು ಮೊದಲೇ ನೋಡಿದ್ವಿ. ಅಲ್ಲಿ ಶ್ರೀ ಮಾತಾ, ಶ್ರೀ ಮಹಾರಾಜ್ಞಿ, ಅಲ್ಲಿ ಬೀಜ ರೂಪದಲ್ಲಿ ಶ್ರೀಂ ಇದೆ, ಆದರೆ ಹೇಳಿಲ್ಲ ಶ್ರೀ ಮಾತಾ ಅಲ್ಲಿ ಶ್ರೀಂ ಅನ್ನುವುದು ಏನಿದೆ ಅದು ನಾದ ರೂಪ. ನಾದ ಎನ್ನುವುದು ಪರಮಾತ್ಮನ ಸ್ವರೂಪ. ನಾದವೇ ಏನಾಗುತ್ತೆ, ತರಂಗಾಂತರವಾಗಿ ಸಾಗುತ್ತಾ ಇದೆ. ಈಗ ನಾವೆಲ್ಲ ಮೌನ ಆಗಿಬಿಡೋಣ. ನಾದ ಇದೆಯೋ ಇಲ್ವೋ? ಇದೆ. ಯಾವ ರೂಪದಲ್ಲಿದೆ? ತರಂಗಾಂತರ ರೂಪದಲ್ಲಿ ಇದೆ. ಎಲ್ಲಿದೆ? ಈ ಎಲ್ಲ ವಾತಾವರಣದಲ್ಲಿದೆ. ಗೋಡೆಗಳನ್ನು ದಾಟಿ ಹೋದರೆ ಅಲ್ಲೂ ನಾದ ತರಂಗಗಳು ಇದೆ. ಆದರೆ ಆ ತರಂಗಗಳು ಇದೆ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಅದಕ್ಕೆ ಸಂಬಂಧಪಟ್ಟ ಫ್ರೀಕ್ವೆನ್ಸಿಗೆ ಒಂದು ಇದನ್ನ ನಾವು ಜೋಡಿಸಿದಾಗ, ಆ ಶಬ್ದ ತರಂಗಗಳ ಫ್ರೀಕ್ವೆನ್ಸಿಗೆ ಸಂಬಂಧಪಟ್ಟ ಒಂದು ಇದನ್ನ ರೆಗ್ಯುಲೇಟರ್ನ ನಾವು ಮಾಡಿದ್ರೆ ಆಗ ನಮಗೆ ಏನ್ ಬರುತ್ತೆ? ಶಬ್ದ ಕೇಳಿಸುತ್ತೆ. ಅರೆ ಈ ಶಬ್ದ ಎಲ್ಲಿತ್ತು, ಯಾರು ಮಾತಾಡ್ತಿದ್ದಾರೆ ಅಂದ್ರೆ ಅದು ತರಂಗಾತ್ಮಕವಾಗಿ ಆಕಾಶದಲ್ಲಿದ್ದದ್ದನ್ನ ಇದು ರೇಡಿಯೋ ಆಕ್ಟಿವ್ ಏನ್ ಮಾಡ್ತು, ಮ್ಯಾಗ್ನೆಟಿಕ್ ವೇವ್ಸ್ ಆಗಿದ್ದದ್ದನ್ನ ಮತ್ತೆ ಅದು ಶಬ್ದ ತರಂಗವಾಗಿ ಪರಿಣಾಮ ಮಾಡುವಂತೆ ಮಾಡ್ತು. ಯಾವುದೋ ಒಂದು ಇಟ್ಟಿದ್ವಲ್ಲ, ಅಲ್ಲಿಗೆ ಏನಾಯ್ತು, ಶಬ್ದ ಎಂಬುದು ತರಂಗಾತ್ಮಕವಾಗಿದೆ. ಅದು ರೂಪ ತಳೆದಿದ್ದು, ಭಾಷಾ ರೂಪ ತಳೆದಿದ್ದು ಯಾವಾಗ? ಇದೇನೋ ಒಂದು ಮಾಧ್ಯಮ ಬಂದಾಗ. ಅದೇ ರೀತಿ ತಾಯಿ, ಅದಕ್ಕೆ ನಾನು ಹೇಳಿರೋದು ಓಂಕಾರ ನಾವು ಆರಂಭದಲ್ಲಿ ಹೇಳುವಾಗ ಇದೆಲ್ಲ ಸಣ್ಣ ಸಣ್ಣ ಸಾಧನೆ ಮಾಡ್ತಾ ಪ್ರಯತ್ನ ಮಾಡಿ ಏನು ಅದ್ರ ಜೊತೆನಲ್ಲಿ ಮನಸ್ಸನ್ನ ಕಳಿಸಿ, ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಕಳಿಸಿ ಮನಸ್ಸನ್ನ. ಅದು ಒಂದು ಪುಟಾಣಿ ಸಾಧನೆ. ನಿಮಗೆ ಗೊತ್ತಾಗುತ್ತೆ ಈ ಸಾಧನೆ ನಿಮ್ಗೆ ಏನು ಫಲ ಕೊಡುತ್ತೆ, ಯಾವ ಒಂದು ಪ್ರಶಾಂತತೆಯನ್ನ ಉಂಟು ಮಾಡುತ್ತೆ. ಹಾಗೆ ಆ ಅನ್ನುವಾಗ ಏನಾದ್ರೂ ಅರ್ಥ ಇದೆಯಾ? ಇಲ್ಲ. ಅದೇ ತರಂಗ ಅದನ್ನ ನಾವು ಒಂದಿದಕ್ಕೆ ಕೊಟ್ರೆ ಅದು ಸಾ ಪ ಏನೋ ಒಂದು ಶಬ್ದನ ಹೇಳುತ್ತೆ. ಆ ರೀತಿ ಯಾವುದು ತರಂಗಾತ್ಮಕವಾಗಿದೆ ಅದು ಪರಮೇಶ್ವರ, ಯಾವುದು ಶಬ್ದಾತ್ಮಕವಾಗಿದೆ ಅದು ಮಹೇಶ್ವರಿ ಪಾರ್ವತಿ. ಆ ರೀತಿಯಲ್ಲಿ ಈ ಒಂದು ಪ್ರಪಂಚ ಇದೆ. ಈ ಒಂದು ಶ್ರೀಂ ಅನ್ನುವುದು ಇದೆಯಲ್ಲ, ಇದು ನಮ್ಮ ಅನುಭವಕ್ಕೆ ಎಲ್ಲಿ ಬರುತ್ತೆ? ನಾವು ಹೇಳಿಕೊಂಡು ಬಂದಿರುವಂತೆ ಮೂಲಾಧಾರಾದಿ ಚಕ್ರದಿಂದ ಆಜ್ಞಾಚಕ್ರಕ್ಕೆ ಬರುವಾಗ ಅಲ್ಲಿದೆ. ಈ ಆಜ್ಞಾಚಕ್ರದಲ್ಲಿ ಆಜ್ಞಾಚಕ್ರಕ್ಕೆ ಅಧಿಪತಿ ಭೃಗು, ಅಲ್ಲೊಂದು ನಾಡಿ ಇದೆ, ಅದು ಭೃಗು ಎನ್ನುವ ನಾಡಿ ಅಂತ ಕರೀತಾರೆ. ಇದು ನಮಗೆ ನಾವು ಸುಮ್ಮನೆ ಸ್ವಕಪೋಲ ಕಲ್ಪಿತವಾಗಿ ಆಡುವ ಮಾತಲ್ಲ. ಗಾಯತ್ರಿಯನ್ನ ಹೇಳುವಾಗ ಭರ್ಗೋ ದೇವಸ್ಯ ಅಂತೇವೆ. ಆ ಭರ್ಗ ಅನ್ನುವಂದ್ರೆ ಅರ್ಥ ಯಾವುದು? ಭೃಗು. ಭೃಗುವಿನ ರೂಪ ಭರ್ಗ. ಭರ್ಗ ಅಂದ್ರೆ ಏನು? ಪ್ರಕರ್ಷಮಾನವಾದ ತೇಜಸ್ಸು. ಈ ಆಜ್ಞಾಚಕ್ರದಲ್ಲಿ ಪರಮಾತ್ಮ ಪ್ರಕರ್ಷಮಾನವಾದ ತೇಜೋ ರೂಪದಲ್ಲಿ ಅಲ್ಲಿ ಅವನು ಇದ್ದಾನೆ. ಆ ಭರ್ಗ ಅಂದ್ರೆ ಭೃಗುನಾಡಿ. ಆ ಭೃಗುನಾಡಿಗೆ ಇಬ್ಬರು ಮಕ್ಕಳಿದ್ದಾರೆ, ಅಂದ್ರೆ 2 ನಾಡಿಗಳಿದೆ. ಅದನ್ನ ಹಂಸಹ ಅಂತ ಹೇಳ್ತಾರೆ, ಹಂಕ್ಷಃ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ತಾತ್ವಿಕ ಹಿನ್ನೆಲೆ ಇದೆ. ಒಟ್ಟಿನಲ್ಲಿ ಅಲ್ಲಿ 2 ಇದೆ, ಒಂದು ಧಾತ, ಇನ್ನೊಂದು ವಿಧಾತ. ಈ ಧಾತ ವಿಧಾತ ಎಲ್ಲಿವರೆಗಿರುತ್ತೆ? ಅಲ್ಲಿವರೆಗೇನಿದೆ? ಸೃಷ್ಟಿ ಮುಂದುವರಿತಾನೇ ಇದೆ. ಶರೀರಗಳನ್ನ ಪಡಿತಾ ಬರ್ತಾನೇ ಇರಬೇಕು. ಒಂದ್ ಶರೀರ ಬಿದ್ದೋದ್ರೆ ಮತ್ತೊಂದ್ ಶರೀರ, ಮತ್ತೊಂದ್ ಶರೀರ ಬಿದ್ದೋದ್ರೆ ಮತ್ತೊಂದ್ ಶರೀರ, ಹಾಗೆ ಶರೀರಗಳು ಬರ್ತಾನೇ ಇರುತ್ತೆ. ಯಾವಾಗ ನಾವು ಕೇವಲ ಆ ಭೃಗು ರೂಪದ ಭರ್ಗ ರೂಪದ ತೇಜಸ್ಸನ್ನ ಭಾವಿಸ್ತಾ ನಾದವನ್ನ ಮೊದಲಿಗೆ ಅದಕ್ಕೆ ಹೇಳಿದ್ದು ಸಣ್ಣ ಸಾಧನೆ ಅಂತ ಅನ್ನುವುದನ್ನೇ ಅನುಸರಿಸ್ತಾ ಹೋದ್ರೆ ಎಂದಿಗೋ ಜ್ಯೋತಿ ನಮಗೆ ಗೋಚರ ಆಗಬಹುದು.
ಆ ಜ್ಯೋತಿಯ ಪ್ರಕರ್ಷತೆಯ ಅನುಭೂತಿಯನ್ನ ನಾವು ಧ್ರುವನ ಚರಿತೆಯಲ್ಲಿ ನೋಡಿದ್ದೇವೆ. ಅಂತರಂಗದಲ್ಲಿ ಧ್ರುವ ಎಂಥ ಪ್ರಕರ್ಷ ಬೆಳಕು ನೋಡ್ತಾ ಇದ್ದ. ಆ ಬೆಳಕು ಇದ್ದಕ್ಕಿದ್ದಾಗೆ ಮಾಯಾಗಿ ಕಣ್ಣು ಕೋರೈಸುವಂತಾದಾಗ ಅವನಿಗೆ ಗೊತ್ತಾಯ್ತು ಒಳಗೆ ಕಾಣ್ತಾ ಇದ್ದದ್ದು ಹೊರಗೆ ಬಂದಿದೆ ಅನ್ನುವಂತೆ. ಅಂಥ ಒಂದು ಬೆಳಕಿನ ರೂಪದಲ್ಲಿರುವ ಪರಮಾತ್ಮ ಅದು ಆ ಜ್ಯೋತಿ ರೂಪ ಭರ್ಗ ರೂಪ ಅನುಭೂತಿಗೆ ಬಂದಾಗ ಅದು ಮಹಾಲಕ್ಷ್ಮಿ, ಅದೇ ಶ್ರೀಕಂಠಾರ್ಧ ಶರೀರಿಣಿ ರೂಪವಾಗಿ ನಮ್ಮನ್ನೇನು ಮಾಡುತ್ತೆ, ಮಹಾಲಕ್ಷ್ಮಿ ರೂಪವಾಗಿ ಯಾವ ತಾಯಿ ಮಹಾರಾಜ್ಞಿ ಆಗಿದ್ದಾಳೋ ಆ ತಾಯಿ ರೂಪವಾಗಿದ್ದು ನಮ್ಮನ್ನ ಧಾತ ವಿಧಾತರ ಬಂಧನದಿಂದ ಬಿಡುಗಡೆ ಮಾಡುತ್ತೆ. ಅದಕ್ಕೆ ಶ್ರೀಕಂಠಾರ್ಧ ಶರೀರಿಣಿ ನಾಮಕ್ಕೆ ಮೋಕ್ಷದಾತೃತ್ವ ಇದೆ ಎನ್ನುವ ಅರ್ಥವನ್ನ ಹೇಳಿದ್ದು ಆ ಹಿನ್ನೆಲೆಯಲ್ಲಿ. ಹೀಗೆ ಶ್ರೀಕಂಠಾರ್ಧ ಶರೀರಿಣಿ ಅನ್ನುವುದು ಶಿವ ಮತ್ತು ಪಾರ್ವತಿ ಇಬ್ಬರ ಏಕತ್ವವನ್ನ ಅದನ್ನ ಮತ್ತೆ ನಾವು ಸೌಂದರ್ಯ ಲಹರಿಯಲ್ಲಿ ನೋಡುವಾಗ ನೋಡಿದ್ದೇವೆ. ಶ್ರೀಚಕ್ರ ಎಂಬುದು ಶಿವಯೋಹ ವಪುಹು. ಶಿವ ಮತ್ತು ಶಿವೆ ಇಬ್ಬರ, ಶಿವ ಮತ್ತು ಶಿವೆ ಇಬ್ಬರ ಶರೀರ ಯಾವುದಪ್ಪ ಅಂದ್ರೆ ಶ್ರೀಚಕ್ರ. ಆ ಶ್ರೀಚಕ್ರವನ್ನ ನಾವು ಹೇಳುವಾಗ ಚತುರ್ಭಿ ಶ್ರೀಕಂಠೈ, ಅಲ್ಲೇ ಶ್ರೀಕಂಠ ಅನ್ನೋ ಶಬ್ದನೇ ಹೇಳಿದ್ದಾರೆ. ಚತುರ್ಭಿ ಶ್ರೀಕಂಠೈ ಶಿವ ಯುವತಿಭಿ ಪಂಚಭಿ. ಅಲ್ಲಿಗೆ ಗೊತ್ತಾಗುತ್ತೆ ನೋಡಿ, ಇದು 5, ಅದು 4, ಕೆಳಮುಖವಾಗಿ 5, ಮೇಲ್ಮುಖವಾಗಿ 4. ಅಂದ್ರೆ ಶ್ರೀಕಂಠ ಎನ್ನುವ ಈ ಎರಡರ ಒಂದು ಸಂಯೋಗದಿಂದ ಏನಾಯ್ತು, ಈ ಸೃಷ್ಟಿಯ ವಿಕಾಸ ಎಲ್ಲ ಇದೆ. ಆದ್ರಿಂದ ಶ್ರೀಕಂಠಾರ್ಧ ಶರೀರಿಣ್ಯೈ ನಮಃ ಎನ್ನುವ ನಾಮವನ್ನ ನಾವು ಜಪಿಸ್ತಾ ಇದ್ದರೆ ಇಡೀ ವಿಶ್ವಾಂಡ ಬ್ರಹ್ಮಾಂಡಕ್ಕೆ ಕಾರಣೀಭೂತರಾದ ಧಾತ ವಿಧಾತ ಎನ್ನುವವರ ಅರಿವನ್ನ ನಾವು ಪಡೆದು ಧಾತ ವಿಧಾತ ಎನ್ನುವವರು ಮಾಡುತ್ತಿರುವ ಸೃಷ್ಟಿಯ ಪ್ರಕರ್ಷಮಾನವಾದ ಬೆಳಕಿನ ತರಂಗವನ್ನು ದಾಟಿ, ಆದ್ರಿಂದಲೇ ತಮಸಸ್ತು ಪಾರೇ ಎಲ್ಲಿರೋದು ಪರಮಾತ್ಮ, ಈ ಬೆಳಕನ್ನು ದಾಟಿ ಕಾರ್ಗತ್ತಲೆಯ ರೂಪ ತಮಸಃ ಪರಸ್ತಾತ್ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಆ ತಮಸಃ ಪರಸ್ತಾತ್ ಅಲ್ಲಿರುವ ಒಂದು ಅಮೃತದ ನೆಲೆ. ಆದ್ರಿಂದ ಈ ಧಾತ ವಿಧಾತ ಎನ್ನುವ ಪ್ರಕರ್ಷಮಾನವಾದ ಬೆಳಕಿನ ನೆಲೆಯನ್ನ ದಾಟಿ ಕಾರ್ಗತ್ತಲೆಯ ನೆಲೆಯನ್ನ ದಾಟಿ ಮುಂದೆ ಸಾಗಿದಾಗ ದೊರಕುವ ಅಮೃತದ ನೆಲೆಯನ್ನು ಕೂಡ ನಾವು ಹೊಂದುವುದಕ್ಕೆ ಈ ತಾಯಿಯ ಪರಮಕೃಪೆನೇ ಕಾರಣ. ಯಾಕೆ ಅಂದ್ರೆ ಇರೋದೆಲ್ಲ ವಿಶ್ವಾಂಡ ಬ್ರಹ್ಮಾಂಡ, ಹಗಲು ರಾತ್ರಿ, ಸಂವತ್ಸರ, ಯುಗ, ಮನ್ವಂತರ ಎಲ್ಲ ಶ್ರೀಕಂಠ. ಆದ್ದರಿಂದ ಈ ಶ್ರೀಕಂಠಾರ್ಧ ಶರೀರಿಣ್ಯೈ ನಮಃ ಎಂಬುದನ್ನು ನಾವು ಅನುಷ್ಠಾನಕ್ಕೆ ತಂದುಕೊಂಡಾಗ ಏನು ನಮಗೆ ಅನುಭವಕ್ಕೆ ಬರುತ್ತೆ, ಇಡೀ ವಿಶ್ವಾಂಡ ಬ್ರಹ್ಮಾಂಡದ ಜ್ಞಾನ ಮಾತ್ರವಲ್ಲ, ಇಡೀ ವಿಶ್ವಾಂಡ ಬ್ರಹ್ಮಾಂಡಾತೀತವಾಗಿರುವಂಥ ಸಕಲ ಲೋಕಗಳ ಸೃಷ್ಟಿಗೆ ಕಾರಣೀಭೂತರಾದ ಬ್ರಹ್ಮ ವಿಷ್ಣು ಮಹೇಶ್ವರ ಅತೀತವಾದ ಒಂದು ಜ್ಯೋತಿ, ಒಂದು ಬೆಳಕು, ಒಂದು ತತ್ವ, ಒಂದು ಸತ್ವ ಏನಿದೆ ಪರಮೇಶ್ವರ ಸ್ವರೂಪ, ಅದರ ಅರಿವು ನಮಗೆ ಬರುತ್ತೆ. ಹಾಗಾಗಿ ಶ್ರೀಕಂಠಾರ್ಧ ಶರೀರಿಣಿ, ಆ ಶ್ರೀಕಂಠಾರ್ಧ ಶರೀರಿಣಿಯಿಂದನೇ ಮುಂದಕ್ಕಿರೋದೇನು ಪ್ರಭಾವತಿ. ಅದೇ ಯಾವುದು ಪ್ರಭೆ, ಈ ಶ್ರೀಕಂಠಾರ್ಧ ಶರೀರಿಣಿಗೆ ಇರುವ ಪ್ರಭೆ ಯಾವುದು, ಅಣಿಮಾದಿಭಿ ಮಯೂಖೈ. ದೇವಿಯ ಧ್ಯಾನ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಮೊದಲಿಗೆ ಪರಮಾತ್ಮ ಬಿಂದು ರೂಪದಲ್ಲಿದ್ದರೆ ವಾಗ್ರೂಪವಾಗಿ ವಿಕಾಸಗೊಂಡಿರುವ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಯಾಗಿ ವಿಕಾಸಗೊಂಡ ತ್ರಿಕೋಣ ರೂಪ ದೇವಿಯಾಗಿದ್ರೆ, ಬಿಂದು ರೂಪದಲ್ಲಿ ನಾದ ರೂಪದಲ್ಲಿ ಪರಮೇಶ್ವರ ಇದ್ದರೆ ಅವನ ಪರಮೇಶ್ವರನ ಪ್ರಭೆ, ಬಿಂದು ಅಂದ್ರೆ ಇದನ್ನು ಬಿಂದುವಾಗಿಟ್ಕೊಂಡ್ರೆ ಅದರ ಬೆಳಕು ಹೇಗೆ ವಿಕಾಸಗೊಳ್ಳುತ್ತಾ ಇದೆ, ಹಾಗೆ ಆ ಮೊದಲಿಗೆ ಜ್ಞಾನ ಇಚ್ಛಾ ಕ್ರಿಯಾರೂಪವಾಗಿ ವಿಕಾಸಗೊಂಡ ತತ್ವ. ಆಮೇಲೆ ಏನಾಯ್ತು, 4 ಮೇಲ್ಮುಖ 5 ಕೆಳಮುಖ ಆಯಿತು. ಆಮೇಲೆ ವಸು ಇತ್ಯಾದಿ ಅನೇಕ ದಳಗಳಿಂದ ಕೂಡಿದ ವಿಭಾಗಗಳಾಯಿತು, ಅದೇ ಅನೇಕ ಚಕ್ರಗಳಾಯಿತು. ಹೀಗೆ ಅದು ವಿಸ್ತಾರವಾಗಿ ವಿಕಾಸಗೊಳ್ಳುತ್ತಾ ಹೋಗುವ ಶ್ರೀಚಕ್ರ ಸ್ವರೂಪವನ್ನ
ಸ್ವರೂಪವಾಗಿ ಅದು ವಿಕಾಸಗೊಳ್ಳುವಾಗ ಮೊಟ್ಟ ಮೊದಲನೆಯ ಬಿಂದು ಚಕ್ರದಲ್ಲಿ, ಬಿಂದು ಚಕ್ರದ ಸುತ್ತ ಇರುವಂತಹ ದೇವಿ ಇದ್ದಾಳಲ್ಲ, ಯಾರು ವಿಕಾಸಗೊಂಡಿದ್ದಾಳೆ, ಬಿಂದು ನಾದ, ಇದು ವಾಕ್, ಆ ರೂಪದಲ್ಲಿ ಇಚ್ಛಾಜ್ಞಾನ ಕ್ರಿಯಾ ರೂಪದಲ್ಲಿರುವಂತಹ ದೇವಿಯ ಸುತ್ತ ಇರುವವರು ಯಾರು? ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್, ಇವರೆಲ್ಲರೂ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಯಾವ ರೂಪದಲ್ಲಿದ್ದಾರೆ? ಪ್ರಭಾ ರೂಪದಲ್ಲಿದ್ದಾರೆ. ಅವರು ಮಾತ್ರ ಪ್ರಭಾ ರೂಪದಲ್ಲಿದ್ದಾರಾ? ಈಗ ನಾವು ಇಷ್ಟೊತ್ತೇನೇನೋ ಹೇಳಿದ್ವಲ್ಲ, ಈಗ ಜ್ಞಾನೇಂದ್ರಿಯ ಕಣ್ಣು, ಕಣ್ಣಿನಿಂದ ನಾನು ಇದನ್ನ ನೋಡ್ತೇನೆ. ಇದು ನಾನು ನೋಡುವಾಗ ಈ ತಾಯಿಯನ್ನ ಕಣ್ಣಿಂದ ನೋಡಿದ್ನಲ್ವಾ, ಕಣ್ಣಿಂದ ಹೇಗೆ ನೋಡ್ದೆ? ವಿಜ್ಞಾನ ಏನ್ ಹೇಳುತ್ತೆ? ಕಣ್ಣಿಂದ ಹೊರಟ ಕಿರಣಗಳು ಆ ಚಿತ್ರದ ಆಕೃತಿಯನ್ನ ವ್ಯಾಪಿಸಿಕೊಳ್ಳುತ್ತೆ. ಆ ಚಿತ್ರವನ್ನ ಹಾಗೇ ತಗೊಂಡು ಬಂದು ತಲೆ ಕೆಳಕಾಗಿ ಇಲ್ಲಿ ರೆಟಿನಾಲಲ್ಲಿ ಮುದ್ರೆ ಮಾಡುತ್ತೆ. ಅದನ್ನ ಬ್ರೈನ್ ಏನ್ ಮಾಡುತ್ತೆ? ಇದು ಇಂಥದು, ಇದು ದೇವಿಯ ಚಿತ್ರ ಅಂತ ಹೇಳುತ್ತೆ. ಎಲ್ಲಿ ಬಂತು ಕಣ್ಣಿಂದ ಕಿರಣ? ಕಾಣಿಸ್ತಿದೆಯೋ ಯಾರಿಗಾದ್ರೂ? ಕಣ್ಣಿಂದ ಕಿರಣ ಬಂದಿದ್ದು ಅದೇ ಪ್ರಭಾ. ಅಂದ್ರೆ ಯಾವ ರೂಪದಲ್ಲಿ ಅದು ಬರ್ತಾ ಇದೆ? ಪ್ರಭಾ ಅಂದ್ರೆ ಯಾವುದೋ ಒಂದು ಬೆಳಕು. ಇದನ್ನ ತಾನೇ ಇದೇ ಸಿಸ್ಟಮ್ ಅನ್ನೇ ಅಡಾಪ್ಟ್ ಮಾಡಿಕೊಂಡು ಕ್ಯಾಮೆರಾ ಬಂದಿದೆ, ಅದೆಲ್ಲ ನಮಗ್ ಗೊತ್ತಿದೆ. ಕ್ಯಾಮೆರಾ ಅನ್ನೋದು ಹೇಗೆ ತಯಾರು ಮಾಡಿದ್ರು, ಪಿನ್ಹೋಲ್ ಕ್ಯಾಮೆರಾ ಇವುಗಳು ತಯಾರು ಮಾಡಬೇಕಾದ್ರೆ ಅದರಿಂದ ಮೊದಲಿಗೆ ಏನು ಆ ಕಿರಣ ಹೊರಹೊಮ್ಮೋದು ಯಾರಿಗೆ ಕಾಣುತ್ತೆ? ನಾಲಿಗೆಯಲ್ಲಿ ರಸ. ನಾಲಿಗೆಯಲ್ಲಿ ನನಗೆ ಸಿಹಿ ಗೊತ್ತಾಯ್ತು, ಖಾರ ಗೊತ್ತಾಯ್ತು, ಹುಳಿ ಗೊತ್ತಾಯ್ತು. ಎಲ್ಲಿ ಗೊತ್ತಾಯ್ತು? ಗೊತ್ತು ಮಾಡಿದವ್ರು ಯಾರು? ಇಲ್ಲಿ ಹುಡುಕಿ ನೋಡೋಣ. ಟಾರ್ಚ್ ಹಾಕಿದ್ರೆ ಕಾಣ್ತಾರೆಯೋ? ಇಲ್ಲ. ಪ್ರತಿಯೊಬ್ಬರು ಈಗ ಶರೀರದಲ್ಲಿ ಯಾರ್ಯಾರೋ ಇದಾರಲ್ಲ, ಪ್ರತಿಯೊಬ್ಬರು ಏನೇನೋ ಚಟುವಟಿಕೆ ಮಾಡ್ತಾ ಇದ್ದಾರಲ್ಲ, ಅವರ ಚಟುವಟಿಕೆ ಯಾವ ರೂಪದಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಆ ಚಟುವಟಿಕೆ ನಡೀತಾ ಇರೋದು ಪ್ರಭಾ ರೂಪದಲ್ಲಿ. ಈ ಎಲ್ಲ ಪ್ರಭೆಗೆ ಯಾರು ಕಾರಣಳಾಗಿದ್ದಾಳೆ? ದೇವಿ ಕಾರಣಳಾಗಿದ್ದಾಳೆ. ಯಾವ ರೂಪದಲ್ಲಿ ಅವಳು ಕಾರಣಳಾಗಿದ್ದಾಳೆ? ಪ್ರಭಾ ರೂಪದಲ್ಲಿ. ಆದ್ರಿಂದಲೇ ಆ ಪ್ರಭೆ ಎಲ್ಲಿದೆ? ಅವಳೊಳಗಿದ್ರೆ ತಾನೇ ಅವಳು ಕೊಡಕ್ಕಾಗುತ್ತೆ. ಆದ್ರಿಂದ ಪ್ರಭಾವತಿ, ಪ್ರಭಾ ರೂಪ, ಇದೆಲ್ಲ ಸೇರಿದ್ರೆ ಯಾವುದು? ಪ್ರಭಾವತಿ ಶ್ರೀಕಂಠಾರ್ಧ ಶರೀರಿಣಿ ಅನ್ನೋದೇ ಒಂದು ಮಹತ್ತಮವಾದ ಉಪಾಸನೆ. ಆ ಒಂದೇ ನಾಮದಿಂದ ಘನಿಷ್ಠವಾದಂಥ ಒಂದು ಫಲ ಇದೆ. ಪ್ರಭಾವತಿ, ಪ್ರಭಾರೂಪ, ಪ್ರಸಿದ್ಧ, ಪರಮೇಶ್ವರಿ ಎನ್ನುವ 4 ನಾಮದ ಯೂನಿಟ್ ಇಂದ ಅದು ಒಂದು ಉಪಾಸನೆ. ಅದರಿಂದ ದೊರಕುವ ಫಲ ಎಲ್ಲ ನೋಡಿ ಎಷ್ಟು ಫಲ ಇದೆ ನಮಗೆ. ಲಲಿತಾ ಸಹಸ್ರನಾಮದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಫಲ ಉಪಾಸನೆ ಜೊತೆ ಜೊತೆ ಇದೆ. ಹೇಗೆ ಛಾಂದೋಗ್ಯ ಉಪನಿಷತ್ತು ಆರಂಭದಿಂದ ಅಂತ್ಯದವರೆಗೆ ಉಪಾಸನೆಯನ್ನೇ ಹೇಳುತ್ತೆ. ಒಂದು ಉಪಾಸನೆಯನ್ನ ಒಂದು ಉಪಾಸನೆಗೆ ಜೋಡಿಸ್ತಾ ಬರುತ್ತೆ. ಆ ಎಲ್ಲ ಉಪಾಸನೆಯ ಫಲ ಎಲ್ಲಿದೆ? ಪರಮೇಶ್ವರಿಯನ್ನ, ಪರಬ್ರಹ್ಮ ತತ್ವವನ್ನ ಹೊಂದೋದ್ರಲ್ಲಿ. ಈಗ ಇಲ್ಲಿ ನೋಡಿ, ಯಾವುದು? ಪ್ರಭಾವತಿ, ಪ್ರಭಾರೂಪ, ಪ್ರಸಿದ್ಧ, ಪರಮೇಶ್ವರಿ. ಆ ಪರಮೇಶ್ವರಿ ತತ್ವದ ಮೂಲ ತತ್ವವನ್ನ ಹೊಂದುವಲ್ಲಿಯವರೆಗೆ ಈ ಫಲ ಇದೆ. ಅದರಿಂದ ಈ 4 ಯೂನಿಟ್ ಅನ್ನ ಅನುಷ್ಠಾನ ಮಾಡ್ತಾ ಇದ್ರೆ ಅದರಿಂದ ದೊರಕುವ ಫಲ ಇದು ಒಂದು ಉಪಾಸನೆ. ಆದ್ರಿಂದ ಮೊದಲಿಗೆ ಪ್ರಭಾವತಿ ಅನ್ನೋದು ಎಲ್ಲಿದೆ ಅನ್ನೋದನ್ನ ನಾವು ಹುಡುಕಿದ್ರೆ, ಪ್ರಭಾ ಅನ್ನುವುದನ್ನ ಮೊದಲು ಹುಡುಕಬೇಕು. ಈಗ ಲೈಟ್ದಾದ್ರೆ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ಆಫ್ ಮಾಡಿ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲದೆ ಇದ್ರೆ ಗೊತ್ತಾಗಲ್ಲ ತಾನೆ. ಆಫ್ ಮಾಡಿದಾಗ ಕತ್ತಲಾಯ್ತು, ಆನ್ ಮಾಡಿದಾಗ ಬೆಳಕು ಬಂತು. ಅಲ್ಲಿಂದ ಬೆಳಕು ಬಂತು, ಎಲ್ಲಿಂದ ಬಂತು, ಹೇಗ್ ಬಂತು, ಅದರೊಳಗೆ ಬೆಳಕು ಎಲ್ಲ ಅಡಗಿತ್ತು, ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ತೇವೆ. ಹಾಗೆ ಪ್ರತಿಯೊಂದು ಶರೀರದಲ್ಲಿ ಬೆಳಕು ಇಲ್ಲ ಅಂತಾದ್ರೆ, ಆ ಬೆಳಕಿಲ್ಲದೆ ಇದ್ದಾಗ ಆ ಬೆಳಕೆ ಯಾವ ರೂಪದ್ದು? ಪ್ರಾಣ ರೂಪದ್ದು. ಅದನ್ನೇ ಪ್ರಾಣೋಪಾಸನೆ ಅಂತ ಛಾಂದೋಗ್ಯ ಹೇಳುತ್ತೆ. ಆ ಪ್ರಾಣ ಎನ್ನುವುದು ಇದ್ದಾಗಲೇ ಲೋಕದಲ್ಲಿ ಏನು ವ್ಯವಹಾರ? ತಂದೆ, ತಾಯಿ, ತಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಿಡ, ಮರ, ನನ್ನ ಮನೆ, ನನ್ನ ತೋಟ, ಈ ಎಲ್ಲ ಎಲ್ಲಿಂದ ಬಂತು? ಪ್ರಾಣ ಎಂಬುದು ಇದ್ದಾಗ. ಪ್ರಾಣ ಯಾವ ರೂಪದಲ್ಲಿದೆ? ಯಾರಕ್ಕೆ ಕಾಣಿಸ್ತಾ ಇದೆ? ಪ್ರಾಣ ಎಂಬುದು ಪ್ರಭಾ ರೂಪದಲ್ಲಿದೆ. ಆ ಪ್ರಭೆ ಎಲ್ಲಿದೆ? ಇಲ್ಲಿದೆ. ಆದ್ರಿಂದ ಪ್ರಭಾವತಿ ಯಾರು? ಅಲ್ವಾ? ಹಾಗೆ ನೋಡಿ, ಈಗ ಪ್ರಭಾವತಿಯ ಇದೆಲ್ಲ ಏನು? ವ್ಯಷ್ಟಿ ಪ್ರಭಾವತಿ ಅಂದ್ರೆ ಪ್ರತಿಯೊಂದು ಶರೀರ ಪ್ರಭಾವತಿ. ಇದನ್ನೆಲ್ಲ ಸಮಷ್ಟಿ ಮಾಡಿದ್ರೆ ಸಮಷ್ಟಿ ಪ್ರಭಾವತಿ ಯಾರಿದ್ದಾಳೆ? ಎಲ್ಲರಿಗೆ ಆ ಪ್ರಭೆಯನ್ನ ಹಂಚ್ತಾ ಇದ್ದಾಳಲ್ಲ.
ಹೇಗೆ ಈಗ ಸೂರ್ಯ ಇದ್ದಾನೆ, ಸೂರ್ಯನಿಂದ ಹೊರಟು ಬರುವ ಕಿರಣಗಳು ಒಂದೋ, ಎಷ್ಟು ರಾಶಿ ಕಿರಣಗಳಿದೆ. ಸೂರ್ಯನಲ್ಲೇ 7 ವಿಧ ಕಿರಣಗಳು. ವೈಲೆಟ್ ಅಂತ ಬರೀ ಹೇಳ್ತೇವ, ಅಲ್ಟ್ರಾ ವಯಲೆಟ್ ಅಂತೇವೆ. ಆ ಅಲ್ಟ್ರಾ ವಯಲೆಟ್ಟಿನ ಗುಣ ಒಂದಿದೆ, ನಮ್ಮ ಶರೀರಕ್ಕೆ ಪೋಷಣೆ ಮಾಡುವಂತ ಗುಣ ಇದೆ. ಇನ್ಫ್ರಾ ರೆಡ್ ಅಂತೇವೆ. ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಬಣ್ಣ ಇದೆ, ಬಣ್ಣಕ್ಕೊಂದು ವಿಶೇಷಣ ಇದೆ. ಆ ವಿಶೇಷಣ ನಮಗೆ ಅಂದಾಗ ವಿಶ್ವಾಂಡ ಬ್ರಹ್ಮಾಂಡ ಸಂರಕ್ಷಣೆಯಲ್ಲಿ ಆ ವಿಶೇಷಣದ ಪಾತ್ರ ಇದೆ. ಆ ವಿಶೇಷಣ ಯಾವುದು? ಅದೇ ಪ್ರಭೆ. ಆ ಪ್ರಭೆ ಎಲ್ಲಿಂದ ಬರ್ತಾ ಇದೆ? ಯಾರು ಸೂರ್ಯ ಚಂದ್ರನಿಗೆ ಬೆಳಕನ್ನ ಕೊಡ್ತಾ ಇದ್ದಾರೋ, ಯಾರ ಕಣ್ಣುಗಳೇ ಸೂರ್ಯ ಚಂದ್ರರಾಗಿದ್ದಾರೋ, ಯಾರ ಬೆಳಕಿನಿಂದ ಸೂರ್ಯ ಚಂದ್ರ ಅಗ್ನಿ ಎಲ್ಲರೂ ತೇಜೋರೂಪಿಗಳಾಗಿದ್ದಾರೋ. ದೂರ್ವಾಸರ ಶಿಷ್ಯ ಒಬ್ಬ ದೂರ್ವಾಸರ ಬಳಿ ಸೇವೆ ಮಾಡ್ತಾ ಇರ್ತಾನೆ. ಒಂದು ದಿವಸ ದೂರ್ವಾಸರು ಸ್ನಾನ ಮಾಡಿಕೊಂಡು ಆಹ್ನಿಕ ಮಾಡಿಕೊಂಡು ಬರಬೇಕಾದ್ರೆ, ದೂರ್ವಾಸರ ಆಹ್ನಿಕ ಮುಗಿಸಿ ಬರುವ ವೇಳೆಗೆ ಅಗ್ನಿ ಪ್ರಜ್ವಲಿಸಿರಬೇಕು. ಅವರು ಬಂದವರೇ ಆಹ್ನಿಕ ಇದು ಹೋಮ ಮಾಡೋದಕ್ಕೆ ಸರಿಯಾಗುತ್ತೆ. ದೂರ್ವಾಸರು ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾರೆ, ಅಗ್ನಿ ಪ್ರಜ್ವಲಿಸಿಲ್ಲ, ಇನ್ನು ಅಗ್ನಿ ಸ್ಥಾಪನೆ ಮಾಡಿದಾನೆ, ಪ್ರಜ್ವಲಿಸ್ತಾ ಇಲ್ಲ. ಅದಕ್ಕೆ ಇವನೇನ್ ಮಾಡ್ದ, ಹೀಗೆ ಉಫ್ ಅಂತ ಊದಿದ. ಅಲ್ಲಿಂದ ಹೊರಟಂತ ಒಂದು ಕಿಡಿ, ದೂರ್ವಾಸರು ಬಂದಿದ್ದಾರೆ, ಆ ಕಿಡಿ ದೂರ್ವಾಸರ ಮೈಗೆ ತಗಲ್ತು. ಅದು ಸುಟ್ಟಂತಾಯ್ತು. ಸ್ವಲ್ಪ ದಪ್ಪ ಕಿಡಿ ಇರಬಹುದು, ಸಣ್ಣ ಕಿಡಿ ಆದ್ರೂ ಸುಡುತ್ತೆ. ಅವರಿಗೆ ಸಿಟ್ಟು ಮೊದಲೇ ದೂರ್ವಾಸರಲ್ಲ, ಸಿಟ್ಟು ಬಂತು. ಯಾವ ನೀನು ನನಗೆ ಈ ಕಿಡಿಯಿಂದ ಬೆಂಕಿ ತಗುಲುವಂತೆ ಮಾಡಿದೆ, ನಿನ್ನ ಮೈ ಅಗ್ನಿಯಿಂದ ಸುಡುತ್ತಾ ಹೋಗ್ಬಿಡ್ಲಿ, ನಿನ್ನ ಆ ಮೈಯನ್ನ ಆ ಅಗ್ನಿ ಸುಡಲಿ, ಆ ತಾಪ ಸುಡಲಿ ಅಂತ ಹೇಳ್ಬಿಟ್ರು. ಈಗ ಆ ಶಿಷ್ಯನಿಗೆ ತಾಪ ಉರಿ ತಡಿಯಕ್ಕಾಗುತ್ತಾ ಇಲ್ಲ. ಈ ಬಾಧೆ ಅವನ ಪತ್ನಿಗೆ ಗೊತ್ತಾಯ್ತು, ಆ ಶಿಷ್ಯನ ಪತ್ನಿಗೆ ಗೊತ್ತಾಯ್ತು. ಅರೆ, ನನ್ನ ಪತಿ ಇಂಥ ಒಂದು ಬಾಧೆ ಪಡ್ತಾ ಇದ್ದಾನಲ್ಲ, ಏನ್ ಮಾಡೋದು, ಇದಕ್ಕೆ ಪರಿಹಾರ ಏನು? ಅವಳು ಶಿವನನ್ನ ಪ್ರಾರ್ಥನೆ ಮಾಡಿದ್ಲು. ಶಿವ, ನನ್ನ ಪತಿಯ ಈ ಬಾಧೆಯನ್ನ ನೀನು ನಿವಾರಿಸಬೇಕು. ನನ್ನ ಪತಿಯ ಯಾವ ಒಂದು ಅಗ್ನಿ ನನ್ನ ಪತಿಯನ್ನ ಸುಡ್ತಾ ಇದೆ ಅದನ್ನ ನೀನು ಉಪಸಂಹರಿಸ್ಕೊ ಅಂದ್ಬಿಟ್ಲು. ಈಗೇನಾಯ್ತು, ಶಿವ ಕಣ್ಣು ಮುಚ್ಚಿದ. ಶಿವ ಕಣ್ಣು ಮುಚ್ಚಿದಾಗ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಗ್ನಿ ಇಲ್ಲ. ಹೋಗ್ಲಿ, ಸೂರ್ಯ ಚಂದ್ರ ಇಲ್ಲದೆ ಇದ್ರು ಏನೋ ಬೇಯಿಸ್ಕೊಂಡು ತಿನ್ನೋಣ ಅಂದ್ರೆ ತಿನ್ನಕ್ ಅಗ್ನಿನೂ ಇಲ್ವೇ? ಕಣ್ಣು ಕತ್ಲೆನಲ್ಲೂ ಕಾಣುತ್ತಲ್ಲ ಅಂದ್ರೆ ಅಗ್ನಿನೂ ಇಲ್ಲ. 1 ದಿನ ಕಳೀತು, 2 ದಿನ ಕಳೀತು, 3 ದಿನ ಕಳೀತು, 4 ದಿನ ಕಳೀತು. ಹೋಮ ಹವನಗಳಿಲ್ಲ, ಯಜ್ಞಯಾಗಾದಿಗಳಿಲ್ಲ, ಸೂರ್ಯ ಚಂದ್ರರಿಲ್ಲ, ಅಗ್ನಿ ಇಲ್ಲ. ಆಗ ದಿಕ್ಕುಗಳು ತಲ್ಲಣಿಸಿಬಿಡ್ತು. ಯಾತಕ್ಕೆ ಈ ಮಾತು ಹೇಳ್ತಿರೋದಂದ್ರೆ, 3 ಪರಮಾತ್ಮನ ಕೃಪೆಯಿಂದ ಇರುವಂತದ್ದು. ಆಗ ಎಲ್ಲರೂ ಓಡಿ ಬಂದ್ರು, ಶಿವ ಏನು ಇದು, ಲೋಕ ಎಲ್ಲ ತಲ್ಲಣಿಸ್ತಾ ಇದೆ, ಅಲ್ಲೋಲ ಕಲ್ಲೋಲ ಆಗಿದೆ, ಪ್ರಳಯ ಬಂದಂತೆ ಆಗ್ಬಿಟ್ಟಿದೆ, ಕಾಪಾಡು ಕಾಪಾಡು, ಉದ್ಧರಿಸು. ನಾನೇನು ಮಾಡಕ್ಕಾಗಲ್ಲ, ಅವಳು ಇದು ತಣದು ಹೋಗ್ಲಿ ಎಂದು ಬಿಟ್ಟಿದ್ದಾಳೆ. ಶಿವನ ಈ ಯಾವುದು ಅಗ್ನಿ ತೇಜಸ್ ಅನ್ನೋದಿದೆ, ಪ್ರಭೆ ಅನ್ನೋದಿದೆ, ಅದು ತಣಿದು ಹೋಗ್ಲಿ ಎಂದು ಬಿಟ್ಟಿದ್ದಾಳೆ. ಅಂದ್ರೆ ಪತಿ ಪತ್ನಿಯ ಒಂದು ಸಂಬಂಧ ಹಿಂದಿನ ನಾಮದಲ್ಲಿ ನೋಡಿದ್ವಲ್ಲ, ಆ ತಪಶಕ್ತಿ ಎಂತದು. ಅಗ್ನಿ ಲೋಕದ ಇದೇ ಬೆಳಗದೆ ಹೋಗ್ಲಿ, ಅಗ್ನಿ ತಣಿದು ಹೋಗ್ಲಿ ಅಂದ್ಮೇಲೆ ಸೂರ್ಯನು ತಣಿದೋದ, ಸೂರ್ಯ ಬಂದ್ರೂ ತಂಪಾಗಿದ್ದಾನೆ, ಚಂದ್ರ ಬಂದ್ರೂ ಎಲ್ಲರೂ ತಂಪು, ಏನು ಮಾಡುವಂತಿಲ್ಲ. ಆಗ ಅವಳನ್ನು ಪ್ರಾರ್ಥನೆ ಮಾಡಿಕೊಂಡು ಇವನು ದೂರ್ವಾಸ ಶಾಪವನ್ನ ಹಿಂತೆಗೊಳ್ಳುವಂತೆ ನಾನು ಮಾಡ್ತೇನೆ ಅಂತ ಶಿವ ಹೇಳಿ, ಯಾಕೆ ಶಿವನ ಅಂಶ ದೂರ್ವಾಸರು. ಆನಂತರ ಇವಳು ಶಾಪವನ್ನ ಹಿಂದಕ್ಕೆ ತಗೊಂಡು ಆನಂತರ ಎಲ್ಲ ಮತ್ತೆ ಪ್ರಜ್ವಲಿಸುವುದಕ್ಕೆ ಆರಂಭ ಮಾಡಿದ ಮೇಲೆ ಶಿವ ಆ ಶಾಪವನ್ನ ಹಿಂತಗೊಂಡ ಅಂತ ನೋಡ್ತೇವೆ. ಅಂದ್ರೆ ಯಾವುದು 3 ಅಗ್ನಿಗಳ ರೂಪದಲ್ಲಿ ಪ್ರಜ್ವಲಿಸ್ತಾ ಇದೆ, ಅದು ಯಾರಿಂದ ಬರ್ತಾ ಇರೋದು? ಪರಮಾತ್ಮನಿಂದ. ಆದ್ರಿಂದ ಮೊಟ್ಟ ಮೊದಲ ಪ್ರಭೆ, ಯಾವ ಪ್ರಭೆ ಸೂರ್ಯನ ಕಿರಣಗಳಿಂದ ಲೋಕವನ್ನೆಲ್ಲ ವ್ಯಾಪಿಸಿ, ಆರಂಭದಲ್ಲಿ ಹೇಳಿದ್ದೇವೆ, ಲೋಕದ ಉಳಿವಿಗೆ ಪ್ರವೃತ್ತಿಗೆ ಪ್ರೇರಕ ಶಕ್ತಿಯಾಗಿ, ಅದರಿಂದ ಸವಿತಾ ಆಗಿ ಅಂದ್ರೆ ಕ್ರಿಯೆಗಳಲ್ಲಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿ, ಆ ರೀತಿಯಾಗುವುದಕ್ಕೆ ಬೇಕಿದೆಯೋ ಯಾವ ಒಂದು ಕಿರಣಗಳು ಎಲ್ಲ ಗಿಡ ಮರಗಳಲ್ಲಿ ಪುಷ್ಟಿಯನ್ನ ಉಂಟು ಮಾಡುವಂತೆ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿ ರಕ್ತ ಮಾಂಸ ಮೇದೋ ಮಜ್ಜಗಳಲ್ಲಿ ಪುಷ್ಟಿಯನ್ನ ಉಂಟು ಮಾಡುವಂತೆ ಯಾವ ಕಿರಣಗಳಿದೆಯೋ, ಯಾವ ಕಿರಣಗಳು ಎಲ್ಲ ಧಾನ್ಯಗಳನ್ನ ಪಕ್ವಗೊಳಿಸುತ್ತೋ,
ಯಾವ ಕಿರಣಗಳು ಎಲ್ಲ ಶರೀರಗಳ ಪಾಪ ಪುಣ್ಯಾದಿಗಳನ್ನ ಪಕ್ವಗೊಳಿಸುತ್ತೋ, ಯಾವ ಕಿರಣಗಳು ಎಲ್ಲ ಶರೀರಗಳಿಗೆ ಶರೀರಗಳನ್ನ ಚಲಿಸುವಂತೆ ಮಾಡುತ್ತೋ, ಆ ಎಲ್ಲಕ್ಕೆ ಮೂಲಭೂತದಲ್ಲಿರುವ ಯಾವುದದು ಪ್ರಾಣಶಕ್ತಿ, ಅದು ಪ್ರಭಾ ಶಕ್ತಿ. ಆ ಪ್ರಭೆ ಸೂರ್ಯ ಚಂದ್ರ ಅಗ್ನಿ ರೂಪದಲ್ಲಿ. ಆ ಪ್ರಾಣಕ್ಕೆ ಯಾರು? ಪ್ರಾಣಕ್ಕೆ ಪ್ರಾಣವೇ ಸಮಷ್ಟಿ ಪ್ರಾಣ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇರುವಂತಹ ಒಂದು ಉಪಾಸನ. ಅದನ್ನ ಇಲ್ಲಿ ಪ್ರಭಾವತಿ. ಆ ಪ್ರಭಾವತಿ ಅವಳೊಳಗೆ ಪ್ರಭಾ ಇರೋದ್ರಿಂದ ಪ್ರಭಾವತಿ ಉಳ್ಳವಳು. ಆದ್ರಿಂದ ಅವಳು ಹೇಗ್ ಕಾಣಿಸ್ತಾಳೆ? ಪ್ರಭಾರೂಪಳಾಗಿ ಕಾಣಬೇಕು. ಯಾರೊಳಗೆ ಪ್ರಭೆ ಇದೆ ಅವಳು ಪ್ರಭಾರೂಪಳಾಗಿ ಕಾಣಬೇಕು. ಆದ್ರಿಂದ ಅವಳು ಹೆಂಗ್ ಪ್ರಸಿದ್ಧಳಾಗಿದ್ದಾಳೆ? ಸೂರ್ಯ ರೂಪದಲ್ಲಿ ಪ್ರಸಿದ್ಧಳಾಗಿದ್ದಾಳೆ, ಚಂದ್ರ ರೂಪದಲ್ಲಿ ಪ್ರಸಿದ್ಧಳಾಗಿದ್ದಾಳೆ, ಮನೆಯಲ್ಲಿ ಹಚ್ಚುವ ಒಲೆಯ ರೂಪದಲ್ಲಿ, ದೀಪದ ರೂಪದಲ್ಲಿ. ಹೀಗೆ ತಾಯಿ ಪ್ರಭಾವತಿಯಾದ ತಾಯಿ ಪ್ರಸಿದ್ಧಳಾಗಿದ್ದಾಳೆ ಅನ್ನುವ ಒಂದು ನಾಮದ ಉಪಾಸನೆಯ ಸಣ್ಣ ಬೀಜ ರೂಪವನ್ನ ಇವತ್ತು ನೋಡಿದ್ದೇವೆ. ವಿಕಾಸ ರೂಪವನ್ನ ನಾವು ನಾಳೆ ದಿವಸ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः.